ತಗೋ ನಿನ್ ಲ್ಯಾಂಟೀನು. ನೀನ್ ಕೊಟ್ಟಿದ್ 20 ರೂಪಾಯಿ ಜೊತೆಗೆ 6 ರೂಪಾಯಿ ಸೇರ್ಸ್ ತಂದಿದ್ದೀನಿ. ಆಮೇಲೆ ಕೊಡ್ತೀನಿ. ಕೊಡ್ದೇ ಇದ್ರೆ ಬಿಡೋರು ಯಾರು? ನನ್ನ ಹತ್ರ ವ್ಯವಹಾರ ಅಂದ್ರೆ ವ್ಯವಹಾರ. ಬರ್ತೀನಿ. ತಗೊಳ್ರ. ನಂಕಲು ಮಾಮ. ಹಾ ಕೊಡ್ತೀನಿ ಕೃಷ್ಣ ಮಾಮ ನಂಗೆ. ಅಲ್ಲ ಕೃಷ್ಣ, ನೀ ದೋಣಿ ನಡೆಸಿ ಕಮಾಯಿಸೋದು ಅಷ್ಟಲ್ಲೇ ಐತೆ. ಕೈಗೆ ಹತ್ತಿದ್ರೆ ಬಾಯಿಗೆ ಹತ್ತೋದಿಲ್ಲ ಅಂತ ಅದ್ರ ಸಂತೆಗೆ ಹೋಗಿದ್ನೆಲ್ಲ ತಂದ್ಕೊಟ್ರೆ ನಿಂಗೇನು ಉಳಿತದೆ? ಅಯ್ಯೋ, ಈ ಮಕ್ಳು ದೊಡ್ಡವಾದ್ಮೇಲೆ ನನ್ನ ಜ್ಞಾಪಿಸ್ಕೊಳ್ತವೆ. ಇವ್ರ ಪ್ರೀತಿ ಉಳಿಯುತ್ತಲ್ಲ ಅಷ್ಟೇ ಸಾಕು. ನಿನ್ಗೊಂದ್ ಕಟ್ ಬೀಡಿ ತಂದಿದ್ದೀನಿ. ಸೀತಮ್ಮ ಬಾ ಕೃಷ್ಣಪ್ಪ. ತಗೋ, ಸಂತೆಗೆ ಹೋಗಿ ಸೀರೆ ತಗಮ್ಮ ಅಂತ ಹೇಳಿದ್ಯಲ್ಲ. ನೀನ್ 45 ರೂಪಾಯಿ ಕೊಟ್ಟಿದ್ದೆ, 8 ಹಣ ಚಿಲ್ಲರೆ ಮಿಕ್ಕೈತೆ. ಊರಿಗೆ ಮಗನಾಗಿ ಎಲ್ರಿಗೂ ಏನೇನೋ ತಂದ್ಕೊಟ್ಟಿದ್ಯಾ. ನೀನ್ ಎಂಡ್ರ ಏನ್ ತಂದಿದ್ಯಾ? ನನ್ನ ಹೆಂಡ್ರಿಗ? ಅದ್ಯಾರಪ್ಪ ಅವಳು? ನಿಮ್ ಮಾವನ್ ಮಗಳು ರಾಧಾ, ಅವಳನ್ನೇ ತಾನೇ ಕಟ್ಕೊಳ್ಳೋದು. ಅಯ್ಯಯ್ಯೋ, ನೀವೆಲ್ಲ ಇನ್ನ ಇಲ್ಲೇ ಇದ್ದೀರಾ? ಇನ್ನೆಲ್ಲಿ ಹೋಗ್ಬೇಕಾಗಿತ್ತವ? ರಾಮೇಗೌಡ್ರ ಹೊಲದಲ್ಲಿ ಉಳುವಾಗ ಕೊಪ್ಪರಿಗೆ ಬಂಗಾರ ಸಿಕ್ತಂತೆ. ಶಂಕರ ಮಹದೇವ, ಎಲ್ಲಿ ಹೋದ್ರು ಭಕ್ತರೆಲ್ಲ. ರಾಧಮ್ಮ, ನಿಂದ ಈ ಪವಾಡ ಎಲ್ಲ? ನಾನೊಂದ್ ಚಿಕ್ಕ ಸುಳ್ಳು ಹೇಳಿದೆ ಪೂಜಾರೆ, ಮಂಗಮಾಯ ಆಗ್ಬಿಟ್ರು. ನೀನ್ ಹೀಗೆಲ್ಲ ಮಾಡ್ಬೋದೇನಮ್ಮ ರಾಧಾ? ಇಷ್ಟೊಂದ್ ಜನ ತುಂಬಿರುವಾಗ ಅರ್ಚನೆ ಮಾಡ್ಸಕ್ ಇವತ್ತೆಲ್ಲ ಕಾಯ್ಬೇಕಾಗತ್ತೆ. ನಿಮ್ ತಟ್ಟೆ ಕಾಸು ಬೀಳಿಲ್ಲ ಅಂತ ಚಿಂತೆ ಮಾಡ್ಬೇಡಿ. ಅವರೆಲ್ಲ ಎಲ್ಲೋಗವ್ರೆ ಅಂತ ನಂಗೆ ಗೊತ್ತು. ಅಲ್ಲೋಗಿ ಇನ್ನೊಂದ್ ಸುಳ್ಳು ಹೇಳ್ತೀನಿ, ಮತ್ತದೇ ಜನ ಇಲ್ಲಿಗೆ ಬರ್ತಾರೆ. ನಿಮ್ ತಟ್ಟೆನೂ ತುಂಬುತ್ತೆ, ಯಾವ್ರಿಗೂ ಕೋಪ ಬರಕ್ಕಿಲ್ಲ. ತಗೊಳ್ಳಿ, ಅರ್ಚನೆ ಮಾಡಿ. ಎಲ್ಲ ಗಲಾಟೆ ಅಲ್ಲಿ ನೋಡಿ ಗೌಡ್ರೆ. ಏನ್ರಪ್ಪ, ಊರ್ ಜನ ಎಲ್ಲ ಜಮಾಯಿಸ್ಕೊಂಡು ಬಂದ್ಬಿಟ್ಟಿದಿರಲ್ಲ. ಊರ್ಗೇನ್ ಕಾಲ್ರ ಬಂದ್ ಕುಂತೈತಾ ಇಲ್ಲ ಪ್ಲೇಗ್ ಬಂದ್ ಹೊತ್ಕೊಂಡು ಹೋಯ್ತಾಯ್ತಾ? ಏನ್ಲಾ ಇರ್ಬತ್ರ, ನಾವು ಬಂಗಾರಿನ ಕುದುರಿಸಿರೋ ಇಸ್ಯ ಊರ್ನವ್ರಿಗೆ ಹೆಂಗ್ಲಾ ಗೊತ್ತಾಯ್ತು? ಬಂಗಾರ ಬಂಗಾರ ಈ ಹೊಲನ ನಮ್ ತಾತ ನಿಮ್ ತಾತಂಗ್ ಮಾರಿದ್ದು. ಯಾರಿಲ್ಲ ಅಂದಿದ್ದು? ಇದ್ರಲ್ಲಿ ಸಿಕ್ಕಿರೋ ಬಂಗಾರದ ಕೊಪ್ಪರಿಗೆ ಕೂಡ ನಮ್ಗೆ ಸೇರ್ಬೇಕಾಗಿದ್ದು. ನಮ್ ಹೊಲದಾಗ ಕೊಪ್ಪರ್ಗೆ ಬಂಗಾರ ಸಿಕ್ಕೈತಾ? ನೋಡಿ ಗೌಡ್ರೆ, ಪಂಚಾಯತಿ ಪ್ರೆಸಿಡೆಂಟ್ ಆಗಿರೋ ನೀವು ಈ ತರ ಸುಳ್ಳು ಹೇಳ್ಬಾರ್ದು. ಯಾವ ಸಾಕ್ ನಿಲ್ಸಯ್ಯ, ಕಂಡವನೇ ಆಗ್ಲಿಂದ ಕೇಳ್ತಾನೆ ಅವನೇ. ಕೊಪ್ಪುರ್ ಕೇಣ ಅಂತ ಬಾಯಿಗೆ ಬಂದಂಗೆ ಉಪ್ಪುರ್ಕೆ ಬಿದ್ದವಾಗ ಮಾತಾಡ್ತಾವನೆ. ಯಾವ ಬಡ್ಡೆ ಹೇಳ್ದ? ಈಗ ತಾನೇ ದೇವಸ್ಥಾನದಲ್ಲಿ ಚಾಮಯ್ಯ ಮಗಳು ರಾಧಾ ಹೇಳಿದ್ಲು. ಅವಳು ಹೇಳಿದ್ ಮಾತಾ ಅಷ್ಟೇ ಬಿಡು. ಅವಳು ಹೇಳೋದೆಲ್ಲ ಬರೀ ಸುಳ್ಳೆ ಅಲ್ಲ. ಹೋಗಿ ಅವಳ ಮಾತು ಕೇಳ್ಕೊಂಡ್ ಬಂದಿದ್ದೀರಲ್ಲ. ರಾಧಾ ಹೇಳಿ ಸುಳ್ಳ? ಇಲ್ಲ, ನಿಜ ಅಂತ ಬರ್ಕೊಡ್ತೀನಿ ಬಾ ನನ್ನ ಮನೆಗೆ. ಓಕೆ ನೋಡಯ್ಯ, ನೋಡ್ದೇನ್ಲಾ, ನಾವು ಬಂಗಾರಿನ ಕುದುರಿಸಿರೋ ಇಷ್ಟ ಊರ್ನವ್ರಿಗೆ ಎಲ್ಲಿ ಗೊತ್ತಾಗೋಯ್ತು ಅಂತ ಭಯ ಬಿದ್ದುಬಿಟ್ಟಿದೆ. ಅದಕ್ಕೆ ನಿಮ್ಗೆ ಸಿ ಕಮ್ಮಿ ಅನ್ನೋದು. ನಾನ್ ತವೇ ತಿನ್ಬಿಟ್ಟು ನನಗೆ ಒಳಗ್ ಬರ್ತಾನೆ ಒದ್ದ ಅಂದ್ರೆ ಅಷ್ಟೇ. ಏನೇ ರಾಧಾ, ಇಷ್ಟೊಂದು ಅವಸರದಿಂದ ಓಡ್ತಾ ಇದ್ಯಾ? ಸಂತೆಗೆ ಹೋದ್ ನಮ್ಮ ಮಾವ ಇಷ್ಟೊತ್ತಿಗೆ ಮನೆಗ್ ಬಂದ್ಬಿಟ್ಟಿರ್ತಾನೆ. ನಮ್ ಕೃಷ್ಣನ? ಏನಂದೆ? ನಿಮ್ ಕೃಷ್ಣನ? ಇನ್ನೊಂದ್ಸಲಿ ಹಂಗಂದ್ರೆ ಯಾಕೆ? ಅವನು ನನ್ ಕೃಷ್ಣ. ತಗೊಳವ್ವ, ಇನ್ನು ಮದ್ವೆ ಶಾಸ್ತ್ರ ಆಗಿಲ್ಲ, ಕುತ್ಕೆ ತಾಳಿ ಬಿಗ್ದಿಲ್ಲ, ಅಷ್ಟಕ್ಕೆ ನನ್ ಕೃಷ್ಣ ಅಂತ ಮುಖ ಯಾಕೆ ಕೆಂಪಗ್ ಮಾಡ್ಕೊಂಡಿದ್ಯಾ? ರಾಧಾ ಕೃಷ್ಣ ಗಂಡ ಹೆಂಡತಿ ಅಂತ ಇಡೀ ಊರಿಗೆ ಗೊತ್ತೈತೆ. ಅಯ್ಯಯ್ಯೋ, ಯಾಕೆ ನಿಮ್ ಹತ್ರ ಇಲ್ಲಿ ಹರಕತೆ ಮಾತಾಡ್ತಾ ನಿಂತ್ಕೊಂಡ್ರೆ ನಮ್ಮ ಮಾವ ನಾನ್ ಮನೇಲಿಲ್ಲ ಅಂತ ಕೈ ಚಾವಟಿ ತಗೋತಾನ ಅಷ್ಟೇ. ಬರ್ತೀನಿ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ಹೋಗಿ. ಸರಿ ಸ್ವಾಮಿ, ಬರ್ತೀವಿ. ನಡಿಯಪ್ಪ, ಕೇಮಿಲ್ವಾ? ಯಾವಾಗ ನೋಡಿದ್ರೆ ಅಪ್ಪಯ್ಯ. ರಾಧಾ, ಸುಳ್ಳು ಹೇಳೋದು ಬಿಟ್ಬಿಡು ಅಂತ ಎಷ್ಟ್ ಸಲ ಹೇಳೋದು ನಿನ್ಗೆ? ನಾನೇನೋ ಸುಳ್ಳು ಹೇಳ್ತೀನಿ ಸರಿ, ಅದನ್ ಕೇಳೋಕೆ ಅವ್ರ ಬುದ್ಧಿ ಎಲ್ಲೋಗಿರ್ತೈತೆ ಅಂತ. ನನ್ ಸುಳ್ಳನ್ನೇ ನಿಜ ಅಂತ ನಂಬೋರು ಎಷ್ಟೊಂದ್ ಮುಟ್ಟಾಳ್ರಪ್ಪಯ್ಯ. ರಾಧಾ, ಊರಿನ ಜನಗಳ ಬಗ್ಗೆ ಕೇವಲ ಮಾತಾಡಬಾರ್ದು. ಹಂಗಲ್ಲಪ್ಪಯ್ಯ, ಇವತ್ತು ರಾಮೇಗೌಡ್ರು ಹೊಲದಲ್ಲಿ ಬಂಗಾರ ಸಿಕ್ತು ಅಂದಿದ್ದೆ ತಡ ಪಟಕ್ ಅಂತ ಮಾಯ ಆಗ್ಬಿಟ್ರು. ಅಪ್ಪಯ್ಯ, ಅವತ್ತು ಗುಡಿಲಿ ಅಮ್ಮನವ್ರ ಪ್ರತ್ಯಕ್ಷ ಆದ್ರು ಅಂದೆ, ಜಾತ್ರೆ ತರ ಜನ ಸೇರ್ಬಿಟ್ರು. ಇದೆಲ್ಲ ನಂಬು ಅಂತ ಮಾತಾ? ನೀನೇ ಹೇಳು. ನೋಡಮ್ಮ, ನಿನ್ನ ಹತ್ರ ವಾದ ಮಾಡೋ ಶಕ್ತಿ ನನಗಿಲ್ಲ. ನೀನೊಂದು ಹೆಣ್ಣು, ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ನಿನಗೆ ಒಳ್ಳೇದು. ಸರಿ ಅಪ್ಪಯ್ಯ. ಕಣ್ ಬಿಟ್ಕೊಂಡು ನೋಡ್ಕೊಂಡ್ ಬರ್ಬೇಡವೇನೆ ಸುಂಟ್ರ ಗಾಳಿ. ನನ್ನ ನನ್ನ ಸುಂಟ್ರ ಗಾಳಿ ಅಂತೀಯಾ? ನಿನ್ನ ಸುಂಟ್ರ ಗಾಳಿ ಅಂತೀನಿ, ಗೈಯಾಳಿ ಅಂತೀನಿ, ವೈಯಾಳಿ ಅಂತೀನಿ. ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಇದೀನಮ್ಮ. ನೀನ್ ಅವ್ನ್ ರೇಗ್ಸೋದು, ಅವ್ನ್ ನೀನ್ ಹೊಡಿಯೋದು ತಪ್ಲಿಲ್ವೇ? ಮಾವಯ್ಯ, ಈ ಸಿಡಕ್ ಬೋತಿ ಸಿಂಗ್ಲಿಕೆಗೆ ಒಂದು ಮೂಗ್ದಾರ ಬಿಗಿಸಿ ಮನೆಯಿಂದ ಒದ್ದೋಡ್ಸಿ, ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು.
ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕೃಷ್ಣ. ಅವಳ ಮನ್ಸಿನಲ್ಲಿ ಏನಿದೆ? ಬಿತ್ರಿ, ನಿನ್ನ ಮನ್ಸಲ್ಲಿ ಯಾರು ಒಕ್ಕಿಸ್ಕೊಂಡಿದ್ದಾರೆ ಹೇಳಮ್ಮ. ಛೀ ಹೋಗ್ ಮಾವಯ್ಯ, ನಂಗ್ ನಾಚಿಕೆ ಆಗುತ್ತೆ. ಅಯ್ಯೋ ಮಾವಯ್ಯ, ಇವಳಿಗೂ ನಾಚಿಕೆ ಆಗುತ್ತಂತೆ ಮಾವ. ಇವತ್ತು ಚೆಂಡು ಭಾರತ ಬಂದು ನಮ್ಮ ಮನೆ ಬಿದ್ದೋಗೋದು ಗ್ಯಾರಂಟಿ. ಮಾವ, ಇವಳ ಮನ್ಸಲ್ಲಿ ಯಾರಿದ್ದಾರೆ ಅಂತ ನಾನೇ ತಿಳ್ಕೊತೀನಿ. ಅಬ್ಬಾ, ಅಷ್ಟು ಮಾಡಪ್ಪ. ನನ್ ಮನಸ್ಸಿನ ತುಂಬಾ ನೀನೇ ತುಂಬ್ಕೊಂಡಿದ್ಯಾ ಅಂತ ನಾನು ಹೆಂಗ್ ಹೇಳಿ ಮಾವ? ಅಲ್ಲಿ ಕುಂಕುಮದ ಭರಣಿ ಸಂತೆಯಿಂದ ನಾನೇ ನಿನ್ಗೋಸ್ಕರ ತಂದಿದ್ದು. ಈ ಅರಮನೆಗೆ ದಿವಾನ ಆಗಿರೋ ನೀನು ದಿಂಬ್ರಂಗ ಅಂತ ಕುಂತ್ಕೊಂಡು ಖುಷಿ ಪಡೋದು ಬಿಡ್ಬಿಟ್ಟು ಎಳೆ ಮಕ್ಕಳ ತರ ಅಳ್ತಿದ್ಯಲ್ಲ, ಏನಾಯ್ತಾ ನಿಂಗೆ? ನೀನ್ ಯಾಕೆ ಅಳ್ತಿದ್ದ ತಿಪ್ಪೇಶೆ? ನೀವ್ ಅಳ್ತಿದ್ದಲ್ಲ ಅಂತ ನಾನು ಅಳ್ತಿದ್ದೀನಿ. ನಾನು ಮಣ್ಣು ತಿಂತೀನಿ, ನೀನ್ ತಿಂತೀಯಾ? ಈಗ ಮಾಡ್ತಾ ಇರೋದು ಅದೇ ಅಲ್ವಾ? ಏನ ನಿನ್ ಕಷ್ಟ? ಏನ್ ಹೇಳಯ್ಯ, ನನ್ ಕಷ್ಟ ಅದ. ನೋಡು, ಮೊದ್ಲು ಕಷ್ಟ ಹೇಳ್ಬಿಡು, ಆಮೇಲೆ ಹತ್ಬಿಡು. ಇಲ್ಲ ಮೊದ್ಲು ಹತ್ಬಿಡು, ಆಮೇಲೆ ಕಷ್ಟ ಹೇಳ್ಬಿಡು. ಎರಡು ಒಟ್ಟಿಗೆ ಮಾಡಿದ್ರೆ ಹೆಂಗಯ್ಯ? ಏನಯ್ಯ ನಿನ್ ಕಷ್ಟ? ಅಲ್ಲ ಕಡೆಯ, ಇಷ್ಟು ದಿವಸ ಈ ಕಡೆ ದಿಕ್ಕಿಗೆ ತಲೆ ಹಾಕೊಂಡ್ ಬದುಕಂತಲೇ ಇದ್ದ ಜಮೀನ್ದಾರರು ಇವತ್ತು ಅವ್ರ ಮಗಳ ಜೊತೆ ಸಾಯಂಕಾಲ ಬಂದು ಒಕ್ಕಲಿಸ್ತೀನಿ ಅಂತ ಕಾಚ್ಕ ಬರ್ದವ್ರ ಕಡೆಯ. ಅದಕ್ಕೆ ತಲೆ ಮೇಲೆ ಒಂದ್ ದೊಡ್ಡ ಬಂಡೆ ಬಿದ್ದು ನಂಗೆ ಆಡ್ತಾ ಇದೆಯಲ್ಲ. ಬರ್ತಾರೆ ಒಂದಿನ ಇದ್ದು ಹೋಯ್ತಾರಪ್ಪ. ನಿಗ್ ಗೊತ್ತಾಯ್ಕಲ್ಲ ಸುಮ್ಕಿರಯ್ಯ. ಸಿಟಿಲಿ ಇದ್ ಬಂದಿದ್ದ ಆಸ್ತಿದೆಲ್ಲ ನುಂಡಗ್ ಬಾರ ಹಾಕ್ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲ್ ಆಯ್ತೀನಿ ಅಂತ ಬರ್ದವ್ರೆ. ಇಷ್ಟು ದಿವಸ ರಾಜ್ ವೈಭೋಗ ಅನುಭವಿಸಿದ್ದಿ ಅರಮನೆ ಬಿಟ್ಟು ಮತ್ತೆ ನನ್ನ ಹಳೆ ತಿಗಡೆ ಮನೆಗೆ ಹೋಗಿ ಹಂಗಯ್ಯ ಇರೋದು. ಅಲ್ಲ ಕಣಯ್ಯ, ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಇಷ್ಟು ವರ್ಷದಿಂದ ಬರೋ ಆದಾಯದಾಗಿ ಅರ್ಧ ಮಾತ್ರ ಜಮೀನ್ದಾರರು ಕೊಟ್ಟು ಇನ್ನರ್ಧ ಮಡಿಕೊಂಡಿದ್ಯಲ್ಲ, ಅದನ್ನೆಲ್ಲ ಉಳಿಸ್ಕೊಂಡಿದ್ದೀರಿ. ಇದಕ್ಕಿಂತ ದೊಡ್ಡ ಅರಮನೆ ತಗೊಳಕ್ ಆಯ್ತಿರ್ಲಿಲ್ವಾ? ಯೋ, ಕಡ್ಗಾಲಕ್ ಬಂದು ಈ ಹಳ್ಳಿ ಸೆಟ್ಲ್ ಆಯ್ತಾನೆ ಅಂತ ಯಾವ ನನ್ ಮಗನ ಕನ್ಸ್ಕೊಂಡಿದ್ದೇನೆ. ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಅವ್ರಿಗಿರೋಳು ಒಬ್ಳೆ ಮಗಳು, ಕಾಲೇಜ್ನಾಗ ಓದ್ತಾವಳೆ. ಯಾವ ನಾನು ಲವ್ ಪವ್ ಅಂತ ಮಾಡ್ಕೊಂಡು ಅವನ ಜೊತೆ ಓಡೋಗ್ಬಿಟ್ರೆ ಆ ಆಘಾತ ತಡಿಲಾರ್ದಲ್ಲಿ ಜಮೀನ್ದಾರ ಹಾರ್ಟ್ ಅಟ್ಯಾಕ್ ಆಗಿ ಗೊಟ್ಟಕ್ ಕಟ್ಬಿಟ್ರೆ ಈ ಆಸ್ತಿ ಎಲ್ಲ ನನ್ನೇ ಅಲ್ವಾ ಅನ್ಕೊಂಡು ಇದ್ ಬದ್ದಿ ದುಡ್ಡೆಲ್ಲ ನುಂಗಿ ನೀರ್ ಕುಡ್ಬಿಟ್ಟೆ ಕಡೆ. ಯೋ ರಮೇಗೌಡ, ಕೊದ್ಗಾಲಕ್ ನನ್ಗೊಂದು ಅಲ್ಯೂಮಿನಿಯಂ ತಟ್ಟೆ, ಒಂದ್ ತಾಮ್ರದ ಚಂಬ್ ಇಟ್ಕೊಳಕ್ ಆಗೋಯ್ತಲ್ಲ. ಅದೇ ಬೆಸ್ಟ್ ಕಣ. ಯಾವ್ದು? ತಿರುಪೆ ಎತ್ತದು. ಯೋ, ನೀನೊಬ್ಬ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದಲ್ಲ, ನೀನು ನನ್ ಭಾಗಕ್ಕೆ ಶತ್ರು ಆಗೋಗ್ಬಿಟ್ಟಲ್ಲ. ಯಾಕೆ ಹಿಂಗಾಡ್ತೀಯ? ನನ್ನ ಮಾತು ಕೇಳಯ್ಯ. ಜಮೀನ್ದಾರರು ಯಾವಾಗ ಬರ್ತಾರೆ? ನಾಳೆ ಸಂಜಿಕೆ ಅವ್ರ ಮಗಳ ಸಮೇತ ಬಂದು ಇಳಿತಾವ್ರೆ ಕಣೆ ಅಂತೀನಿ. ಅವ್ರು ಬತ್ತಿದ್ದಂಗೆ ಹಳ್ಳದಲ್ಲಿ ಹಾಕಿ ಮುಗಿಸ್ಬಿಟ್ರೆ? ರಾಮೇಗೌಡ, ಈ ಕೆಲ್ಸ ನಮ್ಮಿಂದ ಆಯ್ತದೇನೆಯಾ? ಅಂತ ಕೆಲ್ಸ ನನ್ನಿಂದಲ್ದೆ ಬೇರೆ ಯಾರ ಕೈಲಾದತ್ತು? ನಾವು ತೆಂಬನ್ಗೆ ಹೇಳು, ಕುದುರೆ ಗಾಡಿ ಕಟ್ಟಕ್ಕೆ. ಏನ್ಲ ರಾಮೇಗೌಡ, ಜಮೀನ್ದಾರು ಈ ಊರು ಕಾಲಿಟ್ಟಿದ್ದೇ ಇಟ್ಟಿದ್ದು. ಯಾಕೋ ನಮ್ ವರ್ಚಸ್ಸೇ ಕಮ್ಮಿ ಆಗ್ತಾ ಇದೆಯಲ್ಲ. ಒಂದು ಮಾತು ಹೇಳ, ಹೇಳು. ಆದಷ್ಟು ಬೇಗ ಊರ್ ಬಿಟ್ಟು ಹೊಂಟೋಗೋದು ಒಳ್ಳೇದು. ಉದ್ಧಾರ ಆಗೋ ಮಾತಾಡ್ತೀಯ ಅಂದ್ರೆ ಊರ್ ಬಿಟ್ಟೋಗೋ ಮಾತಾಡ್ತಿದ್ಯಲ್ಲ. ಏನ್ಲ ರಂಗ ಇಲ್ಲಿ ಕಾಯ್ತಿದೆ? ಅಲ್ಲ ಕಣ್ಲಾ, ನಿನ್ನೆ ರಾತ್ರಿ ನೀನ್ ಎಂಡ್ರ ಮಾತ್ ಕಟ್ಕೊಂಡು ನಿಮ್ಮ ಅವನ್ನ ಕತ್ತಿರ್ದ ಆಚೆ ತಳ್ಬಿಟ್ಟಂತೆ. ರಾತ್ರೆಲ್ಲ ಹೆಂಗ್ಸು ದೇವಸ್ಥಾನ ಜಗಲಿ ಮೇಲೆ ನಡುಕ್ತಾ ಮಲಿಕೊಂಡಿತ್ತಂತೆ. ಏನ್ ಮಾಡೋದಿವನಪ್ಪ, ನನ್ನ ಹೆಂಡತಿ ಕೈ ಸಿಕ್ಕಾಕೊಂಡು ನಾನೇ ಒದಾಡ್ತಿದ್ದೀನಿ. ಅತ್ತೆ ಸೊಸೆ ಜಗಳ ಇದ್ದಿದ್ದೆ ತಾನೆ, ಆಡಂಗಿಲ್ಲ ಅನ್ಭವಿಸಂಗಿಲ್ಲ, ಹಂಗಾಗೈತೆ ನನ್ನ ಸ್ಥಿತಿ. ಎಂತಿಗೆ ಎದ್ರಕಳ ನೀನು ಒಬ್ಬ ಗಂಡ್ಸೇನ್ಲ ನೋಡ್ಲಾ. ಮೀಸೆ ಮೇಲೆ ಕೈ ಹಾಕೊಂಡ್ಬಿಟ್ಟು ಗೊತ್ತಾಯ್ತಾ, ಏಯ್ ನೆಲಕ್ ನೋಡೆ ಅಂತ ಹೇಳಿ ತಾಳಿ ಕಟ್ತೀವಿ. ಯಾಕೆ ಗೊತ್ತಾ? ಯಾಕೆ? ಸಾಯೋವರೆಗೂ ನಮ್ ಪಾದ ನೋಡ್ಕೊಂಡ್ ಬಿದ್ದಿರ್ಲಿ ಅಂತ. ನೋಡ್ಲಾ, ಯಾವಾಗ್ಲೂ ಮೀಸೆ ಮೇಲೆ ಕೈ ಇಟ್ಕೊಂಡು ಎಂಟಿನ ನಮ್ಮ ಅಂಗೈ ಮುಷ್ಟಿ ಒಳಗೆ ಹದ್ಬಸ್ತಲ್ಲಿ ಇಟ್ಕೋಬೇಕು ಕಣ್ಲಾ. ನನ್ನ ಹೆಂಡ್ತಿನೂ ಅವಳೆ. ಹೆಂಗೆ? ನಾನ್ ಹಿಂಗೆ ವಸ್ತಿಂದ ಬಳಿಕೆ ಕಾಲ್ ಮಡಗ್ತಿದ್ದಂಗೆ ಗಡ 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 ಅಂತ ಹಿಡ್ಕೊಂಡು ಮುಳ್ಳೆ ಸೇರ್ಕೊಂಡ್ಬಿಡ್ತಾಳೆ. ಕಣ್ಲಾ, ನಾನು ಉಂಡ್ ಮಲಗೋವರೆಗೂ ಒಳ್ಳೆ ನಾಯಿ ಕುನ್ನಿ ಇದ್ದಂಗಿರ್ತಾಳೆ. ಅದಕ್ಕೆ ಹೇಳೋದು ಮಗ, ಮೀಸೆನ ಹಿಂಗ್ ಉರಿ ಮಾಡ್ಕೊಂಡು ನನ್ನಂಗೆ ಎಂಟಿನ ಹದ್ಬಸ್ತಲ್ಲಿ ಇಡೋದ್ ಕಲ್ತ್ಕೋಬೇಕು ಅಂತ. ನಾನು ನಾಯಿ ಮರಿನಾ ಕುರಿ ಮರಿನಾ? ಮನೆಯೊಳಗ್ ಬನ್ನಿ, ಇವತ್ತು ಮಾಡ್ತೀನಿ. ಹೇಳಗಬೇಡ ಮಾ ಕಾಣ್ಣ. ಈಗ್ಲಾದ್ರೂ ಧೈರ್ಯ ಬಂತೋ ಇಲ್ವಪ್ಪ ನಿಂಗೆ? ಓಶಿ ಬಂತು. ನಾ ಹೆಂಗಿದ್ರು ಕಾವಲಿ ದಿಕ್ ಹೋಯ್ತಾ ಇವನೇ. ಬಾ, ಮಿಕ್ಕಿದಲ್ಲ ಹೇಳ್ಕೊಡ್ತೀನಿ ಬಾ. ಭದ್ರಾ, ಏನೇ ಇದು ರೌದ್ರ? ಯಾರೇ ನೀವು?
ಏನೇ ಇದು ಹಿಂಗ್ ಕೇಳ್ತಿದ್ಯಾ? ನಾನು ನಿನ್ ಗಂಡ. ಗಂಡ ಆ, ಗಂಡ ಅಂದ್ರೆ ಗಂಡ ಅಂದ್ರೆ ನೀನು ಪಾದದಿಂದ ತೋರ್ಸಿದ್ದನ್ನ ನಾನ್ ನೆತ್ತಿಂದ ಮಾಡೋ ಸೇವಕ. ಹಾಗಾದ್ರೆ ರಂಗಯ್ಯನ ಹತ್ರ ಗಂಡ ಅಂದ್ರೆ ಹಾಗಿರ್ಬೇಕು ಹೀಗಿರ್ಬೇಕು ಹೆಂಡತಿನ ಕೊಂಡ್ರಲ್ಲಿ ಇಡ್ಬೇಕು ಅಂತ ಜಮ ಕೊಡ್ತಿದ್ರಿ. ಓ ಅದಾ ಒತ್ತೋಗ್ಲಿಲ್ಲ, ಅದಕ್ಕೆ ಏನೇನೋ ಹೇಳ್ತಾ ಇದ್ದೆ ಅಷ್ಟೇ. ಏನ್ರಿ ಕಬ್ಬನೆಲ್ಲ ಫ್ಯಾಕ್ಟ್ರಿ ಹಾಕ್ ಬಂದ್ರಲ್ಲ, ದುಡ್ಡು ಕೊಟ್ನಾ? ತಗೋಚಿನ ನಾನು ಗಂಡ್ಸು. ಯಾರಂದ್ರ ಹಾಗಂತ? ಊರ್ಮೀಸೆ ನೋಡಿದ್ರೆ ಗೊತ್ತಾಗಿಲ್ವಾ? ಆಹಾಹಾ, ಮೀಸೆ ಬೆಕ್ಕಿಗೂ ಇರುತ್ತೆ ಮಾರುದ್ದ ಮೀಸೆ, ಏನ್ ಪ್ರಯೋಜನ? ಓ ಹೊರಗಡೆ ಓಡಾಡೋ ಗಂಡ್ಸು ಜೋಬಲ್ಲಿ 100 ರೂಪಾಯಿ ಇಲ್ಲ ಅಂದ್ರೆ ಹಂಗೆ. ದುಡ್ಡು ನಿಮಗೆ ಕೊಡ್ರಿ ಇಲ್ಲ ಅದನ್ನ. ಮೊದ್ಲೇ ನಿಮ್ ಕಣ್ ಸರಿಯಾಗಿಲ್ಲ, ಇನ್ ಜೇಬಲ್ ದುಡ್ಡಿತ್ತು ಅಂದ್ರೆ ಗಲ್ಲಿಗೊಂದು ಬೀದಿಗೊಂದು ಅಂತ ಚಿಕ್ಕ ಸೆಟಪ್ಪ ಅಂದ್ರೆ ದಿವಾಂಜಿ ನೀನ್ ಎರಡನೇ ಹೆಂಡತಿ. ಕೀಪು, ಲೂಪ್ ಲೈನು, ಪೆಟ್ರೋಮ್ಯಾಕ್ಸು ವಗೈರಾ ವಗೈರಾ. ಏನಮ್ಮ ಇಷ್ಟು ವರ್ಷ ಆದ್ರೂ ನನಗೆ ಈ ವಿಷಯನೇ ಹೇಳಿಲ್ವಲ್ಲ, ಯಾಕೆ? ಹೇಳೋದಿಕ್ಕೆ ಅವಕಾಶನೇ ಸಿಗ್ಲಿಲ್ವಲ್ಲ. ಯು ಡೋಂಟ್ ವರಿ ಮೈ ಡಿಯರ್ ಮದರ್. ಜೀವನದಲ್ಲಿ ನಾನು ಏನೇ ಮಾಡಿದ್ರು ಎಲ್ಲ ವೆರೈಟಿಯಾಗಿ ಮಾಡೋದು. ಆದಷ್ಟು ಬೇಗ ನಿನಗೊಂದು ಸೆಟಪ್ ನೋಡ್ಕೊಂಡ್ ಬರ್ತೀನಿ. ಛೀ, ನಿನ್ನ ಸೆಟಪ್ ಆಗಿ ಇಟ್ಕೊಂಡ ಆ ದಿವಾಂಜಿನ ನೋಡ್ಕೊಂಡ್ ಬರ್ತೀನಿ. ಈಗ ಯಾಕೋ? ಈಗ್ಲೇ ಕರೆಕ್ಟ್ ಮದರ್. ದಿವಾಂಜಿ ಹತ್ರ ಹೋಗ್ತೀನಿ. ಸಿಟಿಗೆ ಬಂದು ನಿನ್ನ ತೀಟೆನ ತೀರಿಸ್ಕೊಳಕ್ಕೆ ನಮ್ಮಮ್ಮನ್ನ ಸೆಟಪ್ ಆಗಿ ಇಟ್ಕೊಂಡು ನನ್ನ ಹುಟ್ಟಿಸಿ ನನ್ನ ಬಿಟ್ಟಾಕಿ 2 ಲಕ್ಷ ರೂಪಾಯಿ ಕೊಟ್ಟೆಲ್ಲ, ಅದು ನಾನು ಬೆಳೆಯಕ್ಕಾಯ್ತು. ಮುಂದೆ ನಾನು ಏನ್ ಮಾಡೋದು ಅಂತ ಕೇಳ್ತೀನಿ. ಕಾಂತೆ ನೋಟ ತಗೊಂಡ್ ಬರ್ತೀನಿ. ನನಗೆ ಆಶೀರ್ವಾದ ಮಾಡು ಮದರ್. ಬೇಡ ಕಣೋ. ಇನ್ನೇನು ಹೇಳ್ಬೇಡ. ಈಗ ನಾನು ಗೋಯಿಂಗ್, ಆಸ್ತಿ ತಗೊಂಡು ಕಮಿಂಗ್. ಗಾಡ್ ಬ್ಲೆಸ್ಸಿಂಗ್. ಅರ್ಚಕ್ರೆ ತಗೊಳ್ಳಿ, ಪೂಜೆ ಮಾಡಿ. ಆಗ್ಲಮ್ಮ. ಬನ್ನಿ ತಾಯಿ ಬನ್ನಿ. ರುಕ್ಮಿಣಿ, ಭರಣಿ ನಕ್ಷತ್ರ. ತಗೊಮ್ಮ. ಹಾ ಅರ್ಚಕ್ರೆ, ಇದೇನ್ ಅನ್ಯಾಯ? ಮೊದ್ಲು ನಾನ್ ಬಂದೆ, ನನ್ನ ಹೆಸರು ಪೂಜೆ ಮಾಡೋದ್ ಬಿಟ್ಟು ಈಗ ಬಂದವರು ಪೂಜೆ ಮಾಡ್ತಿದ್ದೀರಲ್ಲ. ರಾಧಾ, ಇವ್ರನ್ನ ಯಾರು ಅನ್ಕೊಂಡಿದೀಯಾ? ಈ ಊರಿನ ಜಮೀನ್ದಾರರ ಮಗಳು. ಜಮೀನ್ದಾರರ ಮಗಳು ಅಂದ ತಕ್ಷಣ ಅವ್ರಿಗೆ ಕೋಡಿರುತ್ತಾ? ಅವರು ನಮ್ಮ ಹಾಗೆ ಮನುಷ್ಯರು. ದೇವಸ್ಥಾನ ಅಂದ್ರೆ ಎಲ್ರಿಗೂ ಒಂದೇ. ಎಲ್ಲೂ ದುಡ್ಡು ಮುಖಕ್ಕೆ ಮಣೆ ಹಾಕ್ತಿರಲ್ಲ. ಛಿಚಿ, ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅರ್ಚಕ್ರೆ, ಅವ್ರ ಪೂಜೆನೆ ಮೊದ್ಲು ಮಾಡಿ. ಆಹಾಹಾಹಾ, ನಿಮ್ ಶಿಫಾರ್ಸು ಏನು ಬೇಕಾಗಿಲ್ಲ. ದೇವ್ರ ಪೂಜೆ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಬರ್ಬೇಕು ಅಂತ ಏನಿಲ್ಲ. ದೇವಸ್ಥಾನಕ್ಕೆ ಬರೋದು ಭಕ್ತಿಯಿಂದ ಪೂಜೆ ಮಾಡಕ್ಕೆ, ಜಗಳ ಕಾಯಕಲ್ಲ. ಅಂದ್ರೆ ನಿಮ್ ಮಾತಿನ ಅರ್ಥ ನಾನ್ ಜಗಳ ಗಂಟೆನಾ? ಹೌದು, ನಾನ್ ಜಗಳ ಗಂಟೆ, ಗಯ್ಯಾಳಿ, ನಾಚಾಳಿ. ರಾಧಾ, ಏನೇ ಅಮ್ಮವ್ರನ್ನ ಹಾಗೆ ಬೈತಾ ಇದ್ಯಾ? ಅಮ್ಮವ್ರ ಏನ್ ಮಾಡಿದ್ರು? ಏನಿಲ್ಲ ಕೃಷ್ಣ, ಮೊದ್ಲು ಅವರೇ ಬಂದ್ರಂತೆ, ಅದಕ್ಕೆ ಮೊದ್ಲು ಅವ್ರ ಹೆಸರಲ್ಲೇ ಪೂಜೆ ಮಾಡ್ಬೇಕಂತೆ. ಇಷ್ಟಕ್ಕೆ ಇಷ್ಟೊಂದು ದಬಾಯಿಸ್ತಾ ಇದ್ಯಾ? ಏಯ್, ಬೇಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗಿ ಮಾಡಂತ ಮಹಾಕಾರ್ಯ ಏನಿರ್ತೀನಿ. ನೀನು ನನ್ನೇ ಅಂತೀಯಾ? ಮನೆಗ್ ಬಾ, ಅಪ್ಪನ ಹತ್ರ ಹೇಳಿ ನಿಂಗೆ ಸರಿಯಾದ ಶಾಸ್ತಿ ಮಾಡಿಸ್ತೀನಿ. ಲೇ ಉರ್ಸಂಗಿ, ಅಪ್ಪಯ್ಯ ಯಾರ ಮಾತು ಕೇಳ್ತಾನಂತ ನಂಗೆ ಚೆನ್ನಾಗಿ ಗೊತ್ತು. ಅಮ್ಮವ್ರೆ, ಇವಳು ನಮ್ಮ ಮಾವನ ಮಗಳು ರಾಧಾ ಅಂತ. ಬಾಯಿ ಮಾತ್ರ ಜೋರು, ಮನಸ್ಸು ಮೆತ್ತೆ, ತುಂಬಾ ಒಳ್ಳೆ ಹುಡುಗಿ. ಇವಳು ಪರವಾಗಿ ನಾನ್ ನಿಮ್ಗೆ ಕ್ಷಮೆ ಕೇಳ್ಕೊತೀನಿ. ಇವಳು ಮಾತಿಂದ ನೀವು ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಲೇ ರಾಧಾ, ಅಮ್ಮವ್ರಿಗೆ ನಮಸ್ಕಾರ ಮಾಡೆ. ಕೈ ಕೊಡೆ. ಹಾ, ಇವತ್ತಿಂದ ನೀವಿಬ್ರು ಸ್ನೇಹಿತರು. ಅರ್ಚಕ್ರೆ, ಮೊದ್ಲು ಅಮ್ಮವ್ರ ಹೆಸರಲ್ಲೇ ಪೂಜೆ ಮಾಡಿ. ಬೇಡಿ ಬೇಡಿ, ಮೊದ್ಲು ರಾಧಾ ಹೆಸರಲ್ಲೇ ಪೂಜೆ ಮಾಡಿ. ಬೇಡಿ ಬೇಡಿ, ಅಮ್ಮವ್ರ ಹೆಸರಲ್ಲೇ ಪೂಜೆ ಮಾಡಿ. ಬೇಡಿ ಅರ್ಚಕ್ರೆ. ಇಲ್ಲ ನೋಡಿ. ಇರಿ. ಅರ್ಚಕ್ರೆ, ಒಟ್ಟಿಗೆ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡ್ಬೇಡಿ. ತಗೊಳ್ಳಿ. ಜೊತೆಗೆ ನಿಮ್ಮ ಹೆಸರು ಸೇರಿಸಿ ಪೂಜೆ ಮಾಡ್ಬಿಡ್ತೀನಿ. ರಾಧಾ ರುಕ್ಮಣಿ ಕೃಷ್ಣ ಸಶಾಂಕ ಚಕ್ರಂ ಸಕಿರೀಟ ಕುಂಡಲಂ ಸಬೀದ ವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿಕೋಸ್ತುಭಂ ನಮಾಮಿ ವಿಷ್ಣುಂ. Oh, what a beautiful village. What a beautiful figure. Oh, my dear mother. ಜೀವನದಲ್ಲಿ ನನಗೆ ನೀನೆಂತ ದ್ರೋಹ ಮಾಡಿಬಿಟ್ಟೆ. ನನಗೊಬ್ಬ ಸ್ಟೆಪ್ನಿ ಫಾದರ್ ಇದ್ದಾನೆ ಅಂತ ಹೇಳ್ತಿದ್ರೆ ಲೈಫಲ್ಲಿ ಇಲ್ಲೇ ಬಂದು ಸೆಟಲ್ ಆಗ್ಬಿಡ್ತಾ ಇದ್ದೆ. Oh, what a beautiful figure. ಹಲೋ ಮೈ ಡಿಯರ್ ಹಳ್ಳಿ ಫಿಗರ್. ಜೀವನದಲ್ಲಿ ಏನೇ ಮಾಡಿದ್ರು ಎಲ್ಲ ವೆರೈಟಿಯಾಗಿ ಮಾಡೋದು. ನೀನು ಅನ್ನು ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡೋಗಿ ನಿನಗೆ ತಾಳಿ ಕಟ್ಟಿ ನಿನ್ನ ಮದುವೆ ಆಗ್ಬಿಡ್ತೀನಿ. ಬರ್ತೀಯಾ? ನಾನು ನಿನ್ನ ಮದ್ವೆ ಆಗ್ಬೇಕಾ? ಆ, ನಾನೊಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಒಂದೇನು ನೂರೇನು ಲಕ್ಷ ಕೆಲಸ ಹೇಳು, ಮಾಡ್ತೀನಿ. ರೈಲ್ ಬರ್ದೇ ಇರೋ ರೈಲ್ವೆ ಕಂಬಿಗೆ ತಲೆ ಕೊಡ್ಬೇಕಾಳು, ಕೊಡ್ತೀನಿ. ಸುಳಿ ಇಲ್ದೇ ಇರೋ ನೀರಿಗೆ ಬೀಳ್ಬೇಕಾಳು, ಬೀಳ್ತೀನಿ. ಕಮ್ ಆನ್ ಟೆಲ್ ಮಿ ಫಾಸ್ಟ್. ಈ ನದಿ ಕಡೆ ತಿರ್ಕೊಂಡು
ನಮ್ಮನ್ನೆಲ್ಲ ಕಾಪಾಡೋ ಕಾವೇರಿ ತಾಯಿನ ಹಾ. ಕಣ್ಮುಚ್ಕೊಂಡು ನೆನ್ಸ್ಕೊ. ಅಷ್ಟೇನಾ? ಕಾವೇರಿ ಮಾತೆ, ಈ ಫಿಗರ್ಗೋಸ್ಕರ ನನ್ನ ಕೈನ ಎತ್ತು ಮುಗಿತಾ ಇದ್ದೀನಿ. ಕಾಪಾಡು ಕಾಪಾಡು. ಕಾವೇರಿ ಮಾತೆ, ಈ ಊರಿಗೆ ಬರ್ತಿದ್ದಂಗೆ ನಿನ್ನ ಮಡಿಲಿಗೆ ಹಾಕೊಂಡು ನನ್ನ ಪವಿತ್ರನ ಮಾಡಿಬಿಟ್ಟೆ. ಥ್ಯಾಂಕ್ ಯು. ಮಾವ ಮಾವ, ಅಯ್ಯೋ ಮಾವ, ಯಾಕೆ ಒಳ್ಳೆ ಜಿಂಕೆ ಮರಿ ತರ ಓಡ್ಕೊಂಡ್ ಬರ್ತಿದ್ಯಾ? ನಿನಗೆ ಊಟ ಕಟ್ಟೋ ಅಷ್ಟೊತ್ತಿಗೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ನೀವು ಅಂದ್ರೆ ರಾಧಾಗೆ ಪಂಚಪ್ರಾಣ ಹೀರೋ ಆಗಿದೆ. ರಾಧಾನ ಹೆಸರು ಕೂಡ ನಿನಗೆ ಚೆನ್ನಾಗಿ ಒಪ್ಪುತ್ತೆ. ನೀವೇ ಮೆಚ್ಕೋಬೇಕು. ಇವಳಿಗೆ ದುರ್ಗಿ ಅಥವಾ ಚಾಮುಂಡಿ ಅಂತ ಹೆಸರಿಡಬೇಕಾಗಿತ್ತು ಈ ಜಗಳ ಗಂಟೆಗೆ. ಏನು, ನಾನು ಜಗಳ ಗಂಟಿನ ನಿನ್ನ ನೋಡ್ದೆ. ಸುಮ್ನೆ ರೀ, ಅಮ್ಮವ್ರು ಏನಾದ್ರು ತಿಳ್ಕೊತಾರೆ. ಹಾ, ನೀವೇ ನೋಡಿ ಅಮ್ಮ ಅವ್ರೆ ಹ್ಯಾಗ್ ಗೋಳ್ ಹೊಯ್ಕೋತಾನೆ ಅಂತ. ಮಾವ ಹಸ್ಕೊಂಡಿರ್ತಾನಲ್ಲ ಅಂತ ಕಷ್ಟಪಟ್ಟು ಊಟ ಕಟ್ಕೊಂಡ್ ಬಂದ್ರೆ ಹೀಗ ಆಡೋದು. ಇನ್ಮೇಲೆ ನಿನ್ಗೆ ಊಟನೂ ಇಲ್ಲ ಗೀಟನೂ ಇಲ್ಲ. ಲೈ, ನೀನ್ ಊಟ ಕೊಡ್ತಾರೆ ಬೇಡ, ನೀನೇ ತಿನ್ನು, ದಾರಿ ಬಿಡು. ಇನ್ಮೇಲೆ ನನ್ನ ಕೀಟ್ಲೆ ಮಾಡಲ್ಲ ಅಂತ ಹೇಳೋವರೆಗೂ ದಾರಿ ಬಿಡಲ್ಲ. ಅಮ್ಮವ್ರೆ ನೀವೇ ಹೇಳಿ. ಹೋಗ್ಲಿ ಹೇಳ್ಬಿಡು ಕೃಷ್ಣ. ಅಮ್ಮವ್ರೆ, ನೀವ್ ಹೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ. ಇಲ್ದಿದ್ರ ಇಲ್ದೇ ಇದ್ರೆ ಏನ್ ಮಾಡ್ತಿದ್ದೆ? ಏನು ಮಾಡ್ತಿದ್ನಾ? ನಿನ್ನ ನದಿ ಮಧ್ಯದಲ್ಲಿ ತಗೊಂಡ ಮುಳಿಸ್ಬಿಟ್ಟು ಬರ್ತಿದ್ದೆ. ಲೇ ಚಿನ್ಕುರ್ಳಿ, ನೀನ್ ಯಾವನ ಮದುವೆ ಮಾಡ್ಕೊತಾನ ಗೊತ್ತಿಲ್ಲ, ತಾಳಿ ಕಟ್ತಿದ್ದಂಗೆ ತಮಟೆ ಬಾರ್ ಸರಾಜ್ ಹಾಕ್ಬಿಡ್ತೀಯ ಅವನ್ನ. ಬನ್ನಿ ಅಮ್ಮವ್ರೆ, ಹೋಗಿ ಆ ದೇವಸ್ಥಾನದ ಪೂಜಾರಿ ಹತ್ರ ನಿನ್ ನಕ್ಷತ್ರ ತಿದ್ದಿಸ್ಕೊಂಡು ಬಾ. ಇರ್ಲಿ ಹೋಗು. ಅಯ್ಯೋ, ಅಮ್ಮವ್ರೆ, ದೋಣಿ ಹತ್ತಿದನ ಅಭ್ಯಾಸ ಮಾಡ್ಕೋಬೇಕು. ಹತ್ತಿ. ಅಮ್ಮ ಅವ್ರು ಬಂದ್ರು ಅಂತ ಕೋಡ್ ಬಂದ್ಬಿಟ್ಟಿದ್ಯಾ ನಿಂಗೆ? ಮನೆಗ್ ಬಾ, ಅಪ್ಪನ ಹತ್ರ ಹೇಳಿ ಸರಿಯಾಗಿ ಶಾಸ್ತಿ ಮಾಡಿಸ್ತೀನಿ. ಉರ್ಸಂಗಿ, ಮನೆಗೆ ಹೋಗಿ ಮುಸ್ಕಾಕೊಂಡು ಮಲ್ಕೋ. ಊರ್ ತುಂಬಾ ಸುಳ್ಳು ಹೇಳ್ಕೊಂಡು ಬೀದಿ ಬೀದಿ ಅಲಿಬೇಡ. ಅಲ್ಲಲ್ಲಲ್ಲ. ನಾಳೆ ಬೈಲಲ್ಲಿರೋ ಜಮೀನಿಗೆ ಕಂದಾಯ ಕಟ್ಟಕ್ ನಾಳೆ ಕಡೆ ದಿನ ಅಲ್ವಾ? ಅಮೂಲ್ದಾರರು ಜಮಾ ಬಂದಿಗೆ ಬರ್ತಾರೆ ಅಂತ ಜ್ಞಾಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇದೇನಿದು? ಇಬ್ರು ಹೆಚ್ಚು ಕಮ್ಮಿ ಅವಳಿ ಮಕ್ಕಳ ತರ ಅವರಲ್ಲ. ಇವ್ರಿಬ್ರಲ್ಲಿ ಯಾರು ನನ್ನ ಫಾದರ್? ಆಯ್ತಪ್ಪ ಕಟ್ಟನ, ಯಾರ್ ಬೇಡ ಅಂತಾರೆ? ನಿನ್ ಮಾತ್ ಯಾವತ್ತಾದ್ರೂ ನಾನ್ ಬೇಡ ಅಂತಂದಿದ್ದೀನ? ನನಗೂ ಈ ಊರಲ್ಲಿ ಮರ್ಯಾದೆ ಕೊಡಕ್ ಒಬ್ರು ಅವ್ರೆ ಅಂದಂಗ ಆಯ್ತು ಬಿಡು. ಇದೇ ಮೊದಲನೇ ಸತಿ. ಕರೆಕ್ಟ್. ಆ ಕೋಟ್ ಹಾಕಿರೋ ವ್ಯಕ್ತಿ ಹೆಚ್ಚು ಕಮ್ಮಿ ನನ್ನಂಗೆ ಇರೋದ್ರಿಂದ ಅವನೇ ಇರ್ಬೇಕು ನನ್ನ ಫಾದರ್. ಹಲೋ ಸ್ಟೆಪ್ನಿ ಫಾದರ್. ಸ್ಟೆಪ್ನಿ ಫಾದರ್. ನೀನ್ ಯಾರ್ ಮಗ? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ನೀವೇ ತಾನೇ ದಿವಾನ್ಜಿ? ನನ್ನ ಹೆಸರು ರಾಮೇಗೌಡ ಅಂತ. ಈ ಊರಿಗೆ ಚೇರ್ಮನ್. ನಾ ಕುರ್ಚಿ ಮೇಲೆ ಕುಂತಿಲ್ಲ ಅಂತ ನೋಡ್ತಿದ್ಯಾ? ನಾ ಎಲ್ಲೇ ಕೂತ್ರು ಚೇರ್ಮನ್ನೇ. ಯಾಕ್ಲಾ ಹೈವಾನ್, ನಾನೇ ದಿವಾನ್. ಆತರ ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ? ಇಷ್ಟು ವರ್ಷಕ್ಕೆ ಆಫ್ಟರ್ ಸೋ ಮೆನಿ ಇಯರ್ಸ್ ನನ್ನ ಫಾದರ್ ನೋಡೋ ಅದೃಷ್ಟ ನನಗೆ ಬಂತು. ನಾನು ಏನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅಯ್ಯೋಯ್ಯೋ, ಹೋದ ವರ್ಷ ಹಾಸನ್ ಜಾತ್ರೆಯಲ್ಲಿ ತಗೊಂಡವ್ ಕಣಪ್ಪ, ಹಳೆ ಕೆರ ಇವು. ಹಳೇದು ಹೊಸದು, ಕೊಳ್ತಿದ್ದು ಮಾಸಿದ್ದು, ಅದು ಯಾವ ವ್ಯತ್ಯಾಸನೂ ನನಗೆ ಗೊತ್ತಿಲ್ಲ. ನಾನೀಗ ಬಂದಿದ್ದೀನಿ. ದಯವಿಟ್ಟು ತಮ್ಮ ಕೆರಾನ ಕಳಚಿ. ಅವ್ರಿಗೆ ಕೆರದಾಗ ಹೊಡಿಯೋ ಅಭ್ಯಾಸ ಇಲ್ಲ ಕಣಪ್ಪ. ಏನಿದ್ರು ಬರೀ ಹೊಡ್ಸ್ಕೊಂಡೇ ಅಭ್ಯಾಸ. ನೋ, ಹೊಡಿಯೋಕೆ ಹೊಡೆಸ್ಕೊಳಕ್ಕೆ ನಾನು ಬಂದಿಲ್ಲ. ನಾನು ಏನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ದಯವಿಟ್ಟು ಬಿಚಿ. ಅಯ್ಯೋ, ಬಿದ್ದೆ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಎದ್ದೆ. ಹುಟ್ಟಿದ್ರೆ ಇಂತ ಮಗ ಹುಟ್ಬೇಕಣ. ಏನ್ ನಯ ವಿನಯ ದಯಾ ದಾಕ್ಷಣ್ಯ. ಇವನ್ ಯಾವಾಗ ಹುಟ್ಟಿಸ್ದೆ? ಅದೇ ನನಗೂ ಗೊತ್ತಿಲ್ಲ, ಸುಮ್ಕಿರ ವಿಚಾರಿಸ್ತೀನಿ. ಅಂದಂಗೆ ನೀನ್ ಯಾರ್ ಮಗ? ಹೇಳ್ತೀನಿ. ನಿಮಗೆ ಹಣ ಬಲ ಇದೆ, ನನಗೆ ಬುದ್ಧಿ ಬಲ ಇದೆ. ನಿಮಗೆ ಜನಬಲ ಇದೆ, ನನಗೆ ಶಕ್ತಿ ಬಲ ಇದೆ. ಈ 4 ಬಲಗಳು ಒಟ್ಟಾಗಿ ಸೇರಿದ್ರೆ ಮನುಷ್ಯ ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಇನ್ಮೇಲೆ ನಿಮಗೆ ಈ ಕಾಲುಗಳ ಅವಶ್ಯಕತೆನೇ ಇಲ್ಲ. ಕತ್ತರಿಸಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಾಲುಗಳು ಓಡಾಡೋ ಜಾಗದಲ್ಲಿ ನನ್ನ ಕಾಲುಗಳು ಓಡಾಡುತ್ತವೆ. ಆಮೇಲೆ ನಿಮಗೆ ಕಣ್ಣುಗಳ ಅವಶ್ಯಕತೆ ಇಲ್ಲ. ಕಿತ್ತಾಕ್ಬಿಡ್ತೀಯಾ? ಇಲ್ಲ, ನಿಮ್ಮ ಕಣ್ಣುಗಳು ನೋಡೋ ಒಳ್ಳೆದನ್ನ ಕೆಟ್ಟದನ್ನ ನನ್ನ ಕಣ್ಣುಗಳು ನೋಡುತ್ತವೆ. ಆಮೇಲೆ ನಿಮ್ಮ ಕೈ ಬೇಡ, ಹಾಗೆ ಇರ್ಲಿ. ಯಾಕೆಂದ್ರೆ ಸೈನ್ ಮಾಡ್ಬೇಕಲ್ಲ, ಅದಕ್ಕೆ. ಅಪ್ಪ, ಏನ್ ಮುಳಿಸ್ತೀಯೋ ಏನ್ ಕಿತ್ತಾಕ್ತಿಯೋ ನನ್ಗೊಂದು ಗೊತ್ತಿಲ್ಲ. ಆದ್ರೆ ತಪ್ಪದೆ ಈ ಕಿವಿ ಮಾತ್ರ ಕಿತ್ತಾಕ್ಬಿಡಪ್ಪ. ಯಾಕೆ? ನನ್ನ ಹೆಂಡತಿ ನಾನ್ ಬೈಯದ್ನ ಇವು ಕೇಳಿಸ್ಕೊಂಡಂಗಿರ್ಲಿ ಅಂತ. ಹಂಗೆ. ಅಬ್ಬಾ, ಇವನ್ ಮೇನ್ ಸ್ವಿಚ್ ಇವನ್ ಹೆಂಡತಿ ಹತ್ರ ಇದೆ ಅಂತ ಈಗ ಗೊತ್ತಾಯ್ತು. ನೀ ಹೇಳಿದ್ನ ನಾನೇನು ಕೇಳಿಸ್ಕೊಳ್ಳೇ ಇಲ್ಲ. ಅಯ್ಯ, ನನ್ ಹಿಸ್ಟ್ರಿನ ಇಂಚಿಂಚು ತಿಳ್ಕೊಂಡಿದ್ಯಲ್ಲ, ಅಷ್ಟಕ್ಕೂ ನೀನ್ ಯಾರಯ್ಯ? ಅಬ್ಬಾ, ಇದೆಂತ ವಿಧಿ ವಿಚಿತ್ರ. ಈ ಸ್ವಂತ ಮಗನ ಯಾರು ಅಂತ ಕೇಳ್ತಾ ಇದ್ಯಾ? ಸ್ವಂತ ಮಗನ? ಎಸ್ ಮೈ ಡಿಯರ್ ಫಾದರ್, ಯು ಸಿ ದಿಸ್ ಈಸ್ ಯುವರ್ ವೈಫ್ ಫೋಟೋ. ನೋಡು ಚಿನ್ನ, ನನ್ನ ಹೆಂಡತಿ ಬಜಾರಿ, ಅವಳ ಬಾಯಿ ಮುಚ್ಚಕ್ ಆಗೋದಿಲ್ಲ. ಈ ವಿಷಯ 4 ಜನಕ್ಕೆ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆ ನೀನು ನನ್ನಿಂದ ದೂರ ಆಗೋದು ಒಳ್ಳೇದು.
ನನ್ನ ಮಗುಗೂ ನಿನ್ಗೂ ಯಾವ ತರದ್ದು ತೊಂದರೆ ಆಗ್ದಿದ್ದ ಹಾಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಅದನ್ನ ತಗೊಂಡು ಸುಖವಾಗಿರು. ಮುಗಿತಾ ನಿನ್ನ ಫ್ಲಾಶ್ ಬ್ಯಾಕು? ಗೊತ್ತಾಯ್ತಾ ನಿನ್ನ ಸ್ಟೆಪ್ನಿ ಯಾರು ಅಂತ? ಮೈ ಡಿಯರ್ ಸ್ಟೆಪ್ನಿ ಫಾದರ್, ಶ್ರೀರಾಮಚಂದ್ರ ವೈದೇಹಿ ವೈದೇಹಿ ಅಂತ ತನ್ನ ಹೆಂಡತಿನ ಕಾಡು ಮೇಡು ಅಲ್ಕೊಂಡು ಹುಡುಕ್ತಾಗೆ ನಾನು ನನ್ನ ಸ್ಟೆಪ್ನಿ ಫಾದರ್ಗೋಸ್ಕರ 5 ಸ್ಟಾರ್ ಹೋಟ್ಲಿಂದ ಹಿಡಿದು ಚಿತ್ರಾನ್ನ ಹೋಟ್ಲವರೆಗೂ ಹುಡುಕ್ತೆ. ನೀ ಇಲ್ಲಿ ಸಿಕ್ಕದೆ. ಅಂದ್ರೆ ನೀನು ನನ್ನ ಸ್ವಂತ ಮಗನ? ಡೌಟ್ ಆಗಿದ್ರೆ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಸೋಣ. ಬೇಡ ಬೇಡ ದಿವಾನಪ್ಪ, ಇದೇ ನಿನ್ ಕತೆ ತಿರ್ಗಾ ಮುರ್ಗಾ ತಿರ್ಕೊಂಡ್ಬಿಡ್ತಲ್ಲ. ಇನ್ನೂ ಆಗಿಲ್ಲ ಗೌಡ್ರೆ, ನಾನು ಬಂದಿರದೆ ತಿರ್ಗಾ ಮುರ್ಗಾ ಮಾಡಕ್ಕೆ. ಅಂದ್ರೆ ಅಪ್ಪನ ಆಸ್ತಿ ಮಕ್ಳಿಗೆ ಸೇರ್ಬೇಕು ತಾನೆ. ನೀನ್ ಎಷ್ಟು ಬೇಗ ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ್ತೀಯಾ ಅಷ್ಟು ಬೇಗ ಈ ಊರು ಬಿಟ್ಟು ಹೋಗ್ತೀನಿ. ಓಕೆ? ಹೋಗಲೋ ನಿನ್ ಮನೆ ಯಾಕುಟ್ಟೋಗ. ನಿನಗ್ ಸರ್ಕಲ್ ನಾಗ ಸಾವು ಬರ. ನಿನ್ನಂತ ಎಷ್ಟ್ ಜನಕ್ಕೆ ಮಕ್ಕಕ್ ಬಣ್ಣ ಬಳದ್ಬಿಟ್ಟು ತಕದಿಮಿ ತೈ ಅಂತ ಕುಣಿಸಿದೀನಿ ಗೊತ್ತಾ? ನಂತವನೇ ಆಗ್ಲಿ ಆಟ ಕಟ್ಟಕ್ ಬರ್ತೀಯಾ? ಮೈ ಡಿಯರ್ ಫಾದರ್, ನಿನ್ನ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡು ಆತ್ರ ಪಡ್ತಾ ಇದ್ಯಾ. ಆದ್ರೆ ನಂದು ಕಂಪ್ಯೂಟರ್ ಬ್ರೈನು ಆತ್ರ ಪಡಲ್ಲ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋದೇ ನನ್ನ ತತ್ವ. ನೀನ್ ಟಸ್ಸು ಪುಸ್ಸು ಅಂತ ಇಂಗ್ಲಿಷ್ ಮಾತಾಡ್ಬಿಟ್ರೆ ನಾನೇನ್ ಕೇರ್ ಮಾಡಕ್ಕಿಲ್ಲ ಕಣ್ಲಾ. ನಾನೇನಾರ ಇಂಗ್ಲಿಷ್ ಶುರು ಮಾಡ್ಬಿಟ್ರೆ ಬ್ರಿಟಿಷ್ನವ್ರು ಇಂಡಿಯಾ ಬಿಟ್ಟು ಓಡೋದಂಗೆ ನೀನ್ ಓಡೋಗ್ತಾ ಇರ್ಬೇಕು ನನ್ನ ಮಗನೇ. ಅಷ್ಟಾದ್ರೂ ಒಪ್ಕೊಂಡಿಲ್ಲ. ಥ್ಯಾಂಕ್ ಯು ಮೈ ಡಿಯರ್ ಫಾದರ್. ಜೀವನದಲ್ಲಿ ನಾನೇನೇ ಮಾಡೋದಿಲ್ಲ ವೆರೈಟಿಯಾಗಿ ಮಾಡೋದು. ನನ್ನ ತಲೆನಲ್ಲಿರೋ ಒಂದೊಂದು ಮನೆಯಾಳ ಐಡಿಯಾಗಳನ್ನ ಬಿಡ್ತೀನಿ. ನಿನ್ನ ಆಸ್ತಿ ನನ್ನ ಹೆಸರು ಬರ್ಕೊಡ ಮಾಡ್ತೀನಿ. ಸದ್ಯಕ್ಕೆ ಇಲ್ಲಿಂದ ಹೋಗ್ತೀನಿ, ಬರ್ತೀನಿ. ಓಹೋ, ಬಂದ್ಯಾ ಸೂರ್ಪಣಕಿ? ನೋಡು, ಇದೇ ಬೇಡ ಅನ್ನೋದು. ನಿನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ನಾನು ಅಷ್ಟು ಆಸೆಯಿಂದ ಬಂದ್ರೆ ಶೂರ್ಪನಕ್ಕಿ ಅಂತೀಯಲ್ಲ. ನೀನು ಕೋಪ ಮಾಡ್ಕೊಳ್ಳೋದಿಲ್ವಲ್ಲ ರಾಧಾ? ನಿನ್ನ ಗೇಲಿ ಮಾಡದೆ ಇದ್ರೆ ನನಗೆ ತಿಂದನ್ನ ಅರ್ಗದೇ ಇಲ್ಲ. ನಿನ್ನ ಗೇಲಿ ಮಾಡಕ್ಕೆ ನಾನೇನ ಸಿಕ್ಕಿರೋದು? ಬೇರೆಯವ್ರನ್ನ ಗೇಲಿ ಮಾಡಿದ್ರೆ ನನ್ನ ಗೋಲಿ ಆಡ್ಬಿಡ್ತಾರೆ. ಅಮ್ಮ ಅವ್ರು ಬಂದಿದ್ದು ನನ್ ಕೈಗೆ ಸಿಗಲ್ಲ ಅಂತೀಯ. ಹೌದು, ಏನಿವತ್ತು ದೋಣಿನೇ ಕಟ್ಟಿಲ್ಲ? ಇವತ್ತು ಭಾನುವಾರ ಅಮ್ಮ ಅವ್ರ ಕಾಲೇಜ್ಗೆ ರಜಾ, ಅದಕ್ಕೆ ದೋಣಿ ಹಗ್ಗ ಕಿತ್ತೋಗಿತ್ತು, ಎಣಿತಾ ಇದ್ದೀನಿ. ಮಾವ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏಯ್, ಸ್ವಲ್ಪ ಏನು ಎಷ್ಟು ಬೇಕಾದ್ರೂ ಮಾತಾಡು. ಇದ್ಯಾಕೆ ಒಳ್ಳೆ ಮದುವೆ ಹೆಣ್ಣಂತರ ನಾಚ್ಕೋತಿದ್ಯಲ್ಲ? ಅದು ಮತ್ತೆ ತುಂಬ ಸಭೆಲಿ ದ್ರೌಪದಿ ವಸ್ತ್ರಾಪರಣ ಮಾಡ್ದಂಗೆ ಜನಗಳ ಮುಂದೆ ನನ್ನ ಮಾನ ಮರ್ಯಾದೆ 3 ಕಾಸು ಇಲ್ದಂಗೆ ಹರಾಜ್ ಹಾಕ್ಬಿಟ್ಟಲ್ಲ ಕೃಷ್ಣ ನನ್ನ ಮಗ. ಗೌಡ್ರೆ, ನನಗ್ ಬರ್ತಾ ಇರೋ ಕೋಪದಲ್ಲಿ ಅವನ್ನ ಪುಡಿಪುಡಿ ಮಾಡೋಣ ಅನಿಸ್ತಾ ಇದೆ. ಅದಮ್ಕೊಂಡಿರ್ತೀಯ? ಕೃಷ್ಣ ಎದುರುಗಡೆ ಇದ್ದಾಗ ಬಾಯಿ ಮುಚ್ಕೊಂಡು ಸುಮ್ಕೆ ಇರ್ತೀಯ. ಅವನಿಲ್ಲ ಅಂತ ಗೊತ್ತಾದ್ಮೇಲೆ ನಿಗ್ರಾಡ್ತೀಯಲ್ಲೋ. ಡೋಂಟ್ ವರಿ ಮೈ ಡಿಯರ್ ಸ್ಟೆಪ್ನಿ ಫಾದರ್. ಈಗಲೂ ನೀನ್ ನನ್ನ ಮಗ ಅಂತ ಒಪ್ಕೊಂಡು ನಿನ್ನ ಆಸ್ತಿನ ಬರ್ಕೊಡು. ಆ ಕೃಷ್ಣನ ಒಂದ್ ಕೈ ನೋಡ್ಕೊಂತೀನಿ. ಬೇವರ್ಸಿ, ಪರದೇಸಿ, ಬಿಗ್ರಾಸಿ, ಇನ್ನೊಂದ್ ಸಾರಿ ಏನಾದ್ರೂ ನನ್ನ ಆಸ್ತಿ ವಿಷಯ ಎತ್ತಿದ್ಯೋ ನಿನ್ನ ಸುಟ್ ಭಸ್ಮ ಮಾಡಿ ನಿನ್ನ ಅಸ್ತಿನ ಕಾವೇರಿ ನೀರಿನಲ್ಲಿ ಕದ್ರ ಬಿಡ್ತೀನಿ. ಹುಷಾರ್. ಥ್ಯಾಂಕ್ ಯು ಫಾದರ್. ತಂದೆದಿರು ಬೈದ್ರೆ ಮಕ್ಕಳಿಗೆ ಆಶೀರ್ವಾದ ಮಾಡ್ದಂಗೆ. ನಾನು ಇಲ್ಲಿಂದ ಹೋಗ್ತೀನಿ. ನೀನು ನಿನ್ನ ಆಸ್ತಿನ ಬರ್ಕೊಡೋರ್ಗು ಇದೇ ಊರಲ್ಲಿ ಇರ್ತೀನಿ, ಬರ್ತೀನಿ. ಹೋಗಿ ಹೋಗಿ ಎಂತ ಪತ್ರೋಳಿ ಮಗನ ಹುಟ್ಟಿಸ್ತಾಯ. ಯೋ, ಕಟ್ಕೊಂಡೋಳ್ ಮಗ ಅಲ್ಲ ಕಡೆ ಗೌಡ, ಇವನು ಇಟ್ಕೊಂಡೋಳ್ ಮಗ. ಅವನ ಆಟ ನೋಡಿದ್ರೆ ಗೊತ್ತಾಯ್ಕಿಲ್ವಾ? ಕೃಷ್ಣ, ನಿನ್ನ ಸಾಮೀಪ್ಯ ನನಗೆ ಸಿಗ್ಬೇಕಾದ್ರೆ ನಾನೆಷ್ಟೋ ಜನ್ಮದ ಪುಣ್ಯ ಮಾಡಿದ್ದೆ. ನಿಜ, ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಈ ಕೃಷ್ಣ ಹುಟ್ಟಿದ್ದೆ ಈ ರಾಧೆಗೋಸ್ಕರ, ಈ ರಾಧೆ ಹುಟ್ಟಿದ್ದೆ ಈ ಕೃಷ್ಣನಿಗೋಸ್ಕರ ಅಲ್ವಾ ಮಾವ? ನೀನ್ ಬಿಟ್ಟು ನನಗೊಂದು ಕ್ಷಣನೂ ಇರಕ್ಕಾಗಲ್ಲ. ಬೇಗ ನನ್ನ ಕುತ್ತಿಗೆ ತಾಳಿ ಕಟ್ಟು ಮಾವ. ಕೃಷ್ಣ, ರಾಧಾ ಹೆಸರುಗಳು ಕೂಡ ಹೇಗೆ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಲ್ವಾ ಮಾವ? ಕೃಷ್ಣ ರುಕ್ಮಿಣಿ ಹೆಸರು ಕೂಡ ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ ಅಲ್ವಾ? ಅಮ್ಮವ್ರೆ, ಏನ್ ಕೃಷ್ಣ ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ಮನ್ನ ಎಷ್ಟು ನೋಡ್ತಿದ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕೃಷ್ಣ. ನಿಮ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನೀವು ಜೊತೆಲಿದ್ರೆ ಹೊತ್ತು ಗೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ಯಾವ್ದೋ ಜನ್ಮದ ಏನೋ ಋಣ ಇರ್ಬೇಕು ಅಮ್ಮವ್ರೆ, ಇಲ್ದಿದ್ರೆ ಹೀಗಾಗೋದಾ? ನಿಜ ಕೃಷ್ಣ, ನಿಮ್ಮನ್ನೊಂದು ಮಾತು ಕೇಳ. ಕೇಳಿ ಅಮ್ಮವ್ರೆ. ಪ್ರೀತಿ ಪ್ರೇಮದ ಬಗ್ಗೆ ನಿಮಗ್ ನಂಬಿಕೆ ಇದೆಯಾ? ನಂಬಿಕೆ ಇಲ್ದಿರೋನು ನನ್ನ ಅಭಿಪ್ರಾಯದಲ್ಲಿ ಮನುಷ್ಯನೇ ಅಲ್ಲ. ಯಾಕೆ ಕೇಳಿದ್ರಿ? ಯಾಕೂ ಇಲ್ಲ, ಸುಮ್ಮನೆ ಕೇಳ್ದೆ. ದಡ ಬಂತು, ಇಳಿರಿ. ಡಮ್ ಡಮಾಲ್ ಮಿಸ್ಟರ್ ಈರಭದ್ರ,
ಎಸ್ ಸರ್. ಹಿಂದೆ ನೀನೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ? ಯಾಕೆ ಸರ್? ಹೆಸರು ಕರೀತಿದಂಗೆ ಎಸ್ ಸರ್ ಅಂತ ಸಲ್ಯೂಟ್ ಹೊಡಿತಲ್ಲ ಅದಕ್ಕೆ. ಹಿಂದೆ ನಮ್ ತಾತ ಪೊಲೀಸ್ ದೆಪ್ಪೆದಾರ ಆಗಿದ್ರಂತೆ ಸರ್. ಯಾರೋ ತರಕಾರಿ ತಾಯಮ್ಮ ಫುಟ್ಪಾತ್ ನಲ್ಲಿ ತರಕಾರಿ ಮಾರ್ತಾ ಇದ್ಲು ಅಂತ ಹಿಡಿದು 5 ರೂಪಾಯಿ ಲಂಚ ತಗೊಂಡ್ರಂತೆ ಸರ್. ಲಂಚ ತಗೊಂಡ್ರಲ್ಲ ಅಂತ ಅವ್ರನ್ನ ಹಿಡಿದು ಡಿಫಾರ್ ಮಾಡಿದ್ರಂತೆ ಸರ್. ಪೊಲೀಸ್ ರಕ್ತ ಅಲ್ವಾ ಸರ್? ಅದಕ್ಕೆ ಆಗಾಗ ಸೆಲ್ಯೂಟ್ ಹೊಡಿತಾ ಇರ್ತೀನಿ. ನಿಲ್ಸೂರಿನ ಫ್ಲಾಶ್ ಬ್ಯಾಕ್ ನ ಕೇಳು ನನ್ನ ಸ್ಟೋರಿನ. ನಮ್ಮ ಸ್ಟೆಪ್ನಿ ಫಾದರ್ ಇದನ್ನಲ್ಲ ದಿವಾಂಜಿ, ಪ್ರಾಣ ಬೇಕಾದ್ರೂ ಈಸಿಯಾಗಿ ಬಿಟ್ಬಿಡ್ತಾನೆ, ಆದ್ರೆ ಮಾನ ಮರ್ಯಾದೆ ಆಸ್ತಿ ಪಾಸ್ತಿ ಸುಲಭ ಬಿಡಲ್ಲ. ನಾನು ಅದನ್ನ ಕ್ಯಾಶ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದೇ ಹಿಂಗೆ ಅದ್ ಹೆಂಗೆ ಅಂದ್ರೆ ಈ ಊರಲ್ಲಿ ಯಾವ್ದಾದ್ರು ಸೂಪರ್ ಫಿಗರ್ ನ ರೇಪ್ ಮಾಡೋ ತರ ಮಾಡ್ತೀನಿ. ಆಗ ಅವಳು ಅಯ್ಯೋ ಕಾಪಾಡಿ ಅಂತ ಬಾಯ್ ಬೇಡ್ಕೊಂತಾಳೆ. ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ. ಅವರು ನಮ್ಮ ಸ್ಟೆಪ್ನಿ ಫಾದರ್ ಮನೇಲಿ ಅಡಗಾಯಿಸ್ಕೊಂತಾರೆ. ಆಗ ಅವರು ಪಡ ಅಂತ ಪದರಗುಟ್ಟಿ ಸ್ಟೈಲ್ ಆಫ್ ಸ್ಟಾಂಪ್ ಪೇಪರ್ ತೆಗೆದು ತಗೊಳ್ಳೋ ನನ್ನ ಸ್ಟೆಪ್ನಿ ಮಗನೇ ಅಂತ ಸೈನ್ ಹೊಡೆದು ಕೊಡ್ತಾರೆ. ಈ ಹಂಗೆ ನಿಮ್ ತಲೆನೇ ತಲೆ ಸರ್. ಯಾವ್ದಾದ್ರು ಮನೆ ಸರ್ವನಾಶ ಆಗ್ಬೇಕು ಅಂದ್ರೆ ನಿಮ್ ತಕ್ಕೆ ಬರ್ಬೇಕು. ಹಬ್ಬ ನನ್ನ ಮಗನೇ ಹೋಗಳ ತರ ಮಾಡಿ ನನ್ನ ವ್ಯಾಲ್ಯೂ ಡೌನ್ ಮಾಡ್ತಾ ಇದೀಯಾ? ನಿನ್ನ ನೋಡ್ಕೊಂತೀನಿ. ಅಯ್ಯೋ ಇಂಥ ಟೈಮ್ ನಲ್ಲಿ ಯಾವ್ದಾದ್ರು ಸೂಪರ್ ಫಿಗರ್ ಸಿಗಬಾರ್ದಾ? ಸಿಕ್ಬಿಟ್ಲು ಹುಡುಗಿ. ಕರೆಕ್ಟ್, ಇದೇ ಫಿಗರ್ ನನ್ನ ಬೇಟೆಗೆ ಸಿದ್ಧವಾಗಿರೋದು. ಕರೆಕ್ಟ್, ಈಗ ಎದುರ್ಕೊಂಡ್ರೆ ತುಂಬಾ ಮಜಾ. ಬಡಿಯ ಚಂದುಳ್ಳಿ ಚೆಲುವೆ, ಈಗ ನಾನು ನಿನ್ನ ರೇಪ್ ಮಾಡ್ತೀನಿ. ನೀನೇನ್ ಮಾಡ್ತೀಯ ಅಂದ್ರೆ ಅಯ್ಯಯ್ಯೋ ಕಾಪಾಡಿ ಅಂತ ಬಡ್ಕೋತೀಯ. ಆಗ ಊರ್ ಜನ ಎಲ್ಲ ಬಂದು ಸೇರ್ತಾರೆ. ನನಗ್ ಬೇಕಾಗಿರೋದು ಅದೇ. ಓಕೆ ಕಮಾನ್ ರೇಪ್. ಮೂಗಿ. ಹೌದು ಸರ್. ಮೊದ್ಲೇ ಹೇಳಕ್ ಏನಾಗಿತ್ತು ಟಪ್ಪ ನನ್ನ ಮಗನೇ? ಒದ್ದು ಹೊಂಟೋಗ್ಬಿಟ್ಟಲ್ಲ ಸರ್. ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಗೋಯ್ತಲ್ಲ. ಬಾಯಿ ಎತ್ತಿಕ್ಕೋ. ಹುಲ್ಲಿನ ಹೊರೆ ನಾಕಣೋ ಡಬ್ಬ ನನ್ನ ಮಗನೇ. ವಿಧಿ ವಿಲಾಸ ನಾನು ಯಾರು ಅರ್ಥ ಮಾಡ್ಕೊಳ್ಳಲಿ. ಆತಿ ಮೇರಾ ಸಾತಿ ದಪ್ಪಗಿದ್ರೆ ಏನಂತೆ, ಮೊದಲು ಮೂಗಿನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋತೀನಿ. ನೀನು ಮೂಗಿನ? ಯಾವನಯ್ಯ ಹೇಳಿದ್ದು? ತೆಗೆದೊಂದು ಮಡಗ್ರ ಅಂದ್ರೆ ದವಣಿಗಿರ ಹಲ್ಲೆಲ್ಲ ಹೋದ್ರು ಬಿಡ್ಬೇಕು. ಅಯ್ಯೋ ನನ್ ಟೈಮ್ ವೇಸ್ಟ್ ಮಾಡ್ಬಿಟ್ನಿ. ಡೊಮ್ಮಿ, ನಾನು ನಿನ್ನ ರೇಪ್ ಮಾಡ್ತೀನಿ. ನೀನು ನಂಗೆ ರೇಪ್ ಮಾಡ್ತೀಯಾ? ಹೌದು. ನೀನು ಅಯ್ಯಯ್ಯೋ ಅಂತ ಬಡ್ಕೊಂತೀಯ. ನಿನ್ ಮನೆ ಹಾಳಾಗೋಗ ನೀನಾಗ್ ಬಂದು ರೇಪ್ ಮಾಡ್ತೀನಿ ಅಂದ್ರೆ ನಾನ್ ಯಾಕೆ ಕಿರ್ಚ್ಕೋಬೇಕು? ಅಯ್ಯಯ್ಯೋ, ನಾನ್ ನಿನ್ನ ರೇಪ್ ಮಾಡೋದು ಮುಖ್ಯ ಅಲ್ಲಮ್ಮ, ನೀನು ಅಯ್ಯಯ್ಯೋ ಅಂತ ಬಡ್ಕೊಳ್ಳೋದು ಮುಖ್ಯ. ಯೋ, ನೀನಾಗ್ ನನ್ನ ರೇಪ್ ಮಾಡ್ತೀಯೋ ಇಲ್ಲ ಅಂದ್ರೆ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಏನಮ್ಮ? ಹೇಗಿದೆ ಬಟ್ಟೆ? ಯಾರಿಗಿದು? ಇನ್ಯಾರಿಗೆ? ನಮ್ಮ ಮಾವನಿಗೆ. ಓಹೋ. ನಾಳೆ ಮಾವನ್ ಹುಟ್ಟಿದಬ್ಬ ಅಲ್ವಾ, ಹ್ಮ್. ಅದಕ್ಕೆ ನಾನೇ ಬಟ್ಟೆ ಆರಿಸಿ ದರ್ಜಿ ಎದುರು ಕೂತ್ಕೊಂಡು ಹೊಲಿಸ್ಕೊಂಡ್ ಬಂದೆ. ಕೃಷ್ಣ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅನ್ನೋದು ಚಂದವಾಗಿರೋ ಈ ಬಟ್ಟೆ ನೋಡಿದ್ರೆ ಗೊತ್ತಾತಮ್ಮ. ಯಾವತ್ ಒಳ್ಳೆಗಳಿಗೆ ಕೂಡ್ ಬರುತ್ತೋ, ಯಾವತ್ ನಿನ್ ಕೈ ಹಿಡಿತಾನೋ. ಅಪ್ಪಯ್ಯ, ಇದನ್ನ ಮಾವ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾನೆ? ಸರ್ದಾರನ್ ತರ ಕಾಣ್ತಾನಮ್ಮ. ಮಾವ, ನೀನ್ ಹೆಂಗ್ ಕಾಣ್ತಿದ್ಯಾ ಗೊತ್ತಾ? ನಿನ್ ಕಣ್ಣಿಗೆ ಕೆಂಬೂತ ಇದ್ದಂಗೆ ಇರ್ತೀನಿ, ಇಲ್ಲ ಕೋಡಂಗಿ ಇದ್ದಂಗೆ ಇರ್ತೀನಲ್ಲ. ಛೀ, ಕಲ್ಪನೆ ಮಾಡ್ಕೊಳ್ಳೋ ಬೇರೆ ಏನು ಸಿಗ್ಲಿಲ್ವಾ? ನೀನೀಗ ಹೆಂಗ್ ಕಾಣಿಸ್ತಿದ್ಯಾ ಗೊತ್ತಾ ಮಾವ? ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಸರ್ದಾರನ್ ತರ ಕಾಣ್ತಿದ್ಯಾ ಮಾವ? ನಿನ್ನ ಅಪ್ಪಿಗೆಗೋಸ್ಕರ ನನ್ ತೋಳುಗಳು ಕಾದಿದೆ. ಯಾಕ್ ಮಾವ ಇಷ್ಟು ಬೇಗ ನನ್ ಕಣ್ ಮುಂದೆ ಮರೆಯಾಗ ಹೋದೆ? ನಿನ್ನ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ. ನಿನ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ ಅಮ್ಮವ್ರೆ, ನಿಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ನಿಮ್ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮಗ್ ಮಾತ್ರ ಅಲ್ಲ ಕೃಷ್ಣ, ನನಗೂ ಅಷ್ಟೇ. ನಿಮ್ಮ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ನೀವು ಮಾತಾಡ್ತಿದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಯಾವ ಜನ್ಮದ ಋಣಾನ್ ಬಂದಾನೋ ಏನೋ, ನನ್ ಮನ್ಸಲ್ಲಿ ಹೊಸ ಆಸೆ ಹೊಂಬರ್ತಿದೆ. ಅದು ನೆರವೇರುತ್ತಾ? ಯಾಕೆ ನೆರವೇರಲ್ಲ ಮಾವ? ಹೇಗಿದ್ರು ಇವತ್ ನೀನ್ ಹುಟ್ಟಿದಬ್ಬ. ನೇರ ಗುಡಿಗೆ ಹೋಗಿ ದೇವ್ರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ನಿನ್ ಮನಸ್ಸಿನಲ್ಲಿರೋದೆಲ್ಲ ನೆರವೇರುತ್ತೆ. ಬಾ ಹೋಗೋಣ. ನಾ ಬರ್ತೀನಿ ಬಿಡು. ನೀ ಬಾ ಅಂದ್ರೆ ಅರ್ಚಕ್ರೆ, ನಮ್ಮ ಮಾವ ಸೋಲಿಲ್ಲದ ಸರ್ದಾರ. ಅವನ್ ಸುಖವಾಗಿರ್ಲಿ ಅಂತ
ಪೂಜೆ ಮಾಡಿ. ಆಯ್ತಮ್ಮ. ನೀ ಸುಖವಾಗಿರುವಂತ ಬೇಡವಾ? ಅಯ್ಯೋ ಮಾವ, ನೀನ್ ಸುಖವಾಗಿದ್ರೇನೆ ನಾವೆಲ್ಲ ಸುಖವಾಗಿರೋದು. ಸುಮುಖೈಕರಂದಕ ವಿರೋಗಚಕ್ರಣಕಲಂಬೋರಚ್ಚ ವಿಕಟ ವಿಘ್ನರಾಜೋ ಗಣಾಧಿಪಃ ಸೋಮಕೇತುರ್ಗಣತ್ಯಾಕ್ಷ ಬಾಲಚಂದ್ರೋ ಗಜಾನನ ವಕ್ರತುಂಡೋ ಧರ್ಮತುಂಡೋ ಯರಂಬೋ ಸ್ಕಂದಪುರೋಜ ಷೋಡಶೇತಾನಿ ನಾಮಾನಿ ಅಪಡೆ ಶುಣ್ಯಾಲಭೆ ವಿದ್ಯಾರಭ್ಯುವಾಚ ಪ್ರವೇಶೇಂದ್ರಿಗಮೇತರಾ ಸಿದ್ಧಾಮೇ ಸರ್ವಕಾರ್ಯೇಷು ಸಿದ್ಧರಾಜಾಯತೆ ಸರ್ವತಪೂಜತೈಸ್ತನರ್ವಿಸರ್ವಿಜ್ಞಚ್ಚಿರೆ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ರಕ್ಷ ರಕ್ಷೋ ವಿನಾಯಕ. ತಗೊಳ್ಳಿ ಮಂಗಾತೆ ತಗೊಳ್ಳಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ. ದೀರ್ಘಾಯುಷ್ಮಾನ್ ಭವ. ಬಾ ಬಾ ಬಾ, ಸಾಕು ಸಾಕು. ಅಮ್ಮರೇ, ಏನ್ ರಾಧಾ, ದೇವಸ್ಥಾನಕ್ಕೆ ಬಂದಿದ್ಯಾ? ಹೌದಮ್ಮ ಅವರೇ, ಇವತ್ತು ನಮ್ಮ ಮಾವನ ಹುಟ್ಟದಬ್ಬ. ಏನ್ ಕೃಷ್ಣ, ನಿಮ್ಮ ಹುಟ್ಟದಬ್ಬ ಅಂತ ನನಗೆ ಹೇಳಲೇ ಇಲ್ವಲ್ಲ? ಅಮ್ಮ ಅವರೇ, ನಮ್ಮ ಮಾವನ ಜ್ಞಾಪಕದಲ್ಲಿರೋದು ಒಂದೇ. ಏನು? ಈ ಅಮ್ಮ ಅವ್ರನ್ನ ನದಿ ದಾಟಿಸಿ ಕಾಲೇಜಿಗೆ ಕರ್ಕೊಂಡೋಗೋದು, ಕರ್ಕೊಂಡ್ಬರೋದು, ಕರ್ಕೊಂಡೋಗೋದು, ಕರ್ಕೊಂಡ್ಬರೋದು. ಅದೇನ್ ಮೋಡಿ ಮಾಡಿದಿರೋ ಏನೋ, ಕುಂತ್ರು ನಿಂತ್ರು ನಿಮ್ಮನ್ನೇ ನೆನೆಸ್ಕೊತಾ ಇರ್ತಾನೆ. ಅಮ್ಮ ಅವರು ಹಾಗ್ ನಕ್ರು, ಹೀಗ್ ಕೋಪ ಮಾಡ್ಕೊಂಡ್ರು ಅಂತ ಜಪ ಮಾಡ್ತಿರ್ತಾನೆ. ದೇವಸ್ಥಾನದ ವಿಚಾರವಾಗಿ ದಿವಾನರು ಎಲ್ಲ ಹೇಳಿದ್ದಾರೆ. ತಲತಲಾಂತರದಿಂದ ಬಂದಿರತಕ್ಕಂತ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ತಪ್ಪೇನಿಲ್ಲ. ಇದಕ್ಕೆ ಯಾವುದೇ ರೀತಿ ಸಹಾಯವನ್ನ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅನ್ನೋ ಭರವಸೆನ ನಿಮಗೆ ಕೊಡ್ತಾ ಇದ್ದೀನಿ. ತುಂಬಾ ಸಂತೋಷ ಸ್ವಾಮಿ. ಯಜಮಾನ್ರ ಮಾತು ಅಂದ್ರೆ ಪೂರಾ ಸಕ್ಕರೆ ಇದ್ದಂಗೆ ಅಂತ ನಾನು ಆಗ್ಲೇ ಹೇಳಿಲ್ವೇಂದ್ರಣ್ಣ. ಇಂಥ ಜಮೀನ್ದಾರರು ನಮಗ್ ಸಿಗೋದಿಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ವಿ. ಅದ್ರೊಳಗಾಗೂ ರೈತಾಪಿ ಜನಗಳನ್ನ ಕಂಡ್ರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗಾರಿನ್ ಸ್ವಂತ ಮಕ್ಕಳನ್ನ ತಬ್ಲಿ ಮಕ್ಕಳನ್ನ ನೋಡ್ಕತಾರ. ರಾಮಗೌಡ, ಬಸ್ ಅದಮ್ಕೊಂಡಿರ್ತೀಯ. ಅದಕ್ಕೆಲ್ಲ ನಾ ಇರೋದು. ಪ್ರತಿ ವರ್ಷದಂಗೆ ಈ ವರ್ಷನೂ ಕೋಲಿನ್ ಸ್ಪರ್ಧೆ ಇಟ್ಕೋಬೇಕು ಅಂತ ಜನತೆ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಗೆದ್ದೋರ್ಗೆ ಜಮೀನ್ದಾರರು ಆ ವರ್ಷದ ವೀರ ಅಂತ ಬಿರುದು ಕೊಟ್ಟು 501 ರೂಪಾಯಿ ಕೊಡೋದು ವಾಡಿಕೆ. ದಿವಾನ್ರೇ, ಎಲ್ಲಾ ಪದಾರ್ಥಗಳ ಬೆಲೆಗಳು ಇತ್ತೀಚೆಗೆ ವಿಪರೀತವಾಗಿರೋದ್ರಿಂದ ಪದ್ಧತಿ ಪ್ರಕಾರ 500 ಕೊಟ್ರೆ ಏನೂ ಸಾಲೋದಿಲ್ಲ. ಇನ್ನೊಂದು 500 ಸೇರಿಸಿ ಇನ್ನು ಮೇಲೆ 1000 ರೂಪಾಯಿ ಕೊಡಿ. ಹೊಡಿ ರಾಜ, 1000 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ. ಈ ವರ್ಷದ ವೀರ ಯಾವನಾಗ್ತಾನೋ ಅದೇನ್ ಕತೆನೋ. ನೀನೇ ಆಗ್ಬಿಡು ದಿವಾನಪ್ಪ. ಹೊಸಿ ಅದಮ್ಕೊಂಡಿರ್ತೀಯ? ಆಯ್ತಪ್ಪ. ನಾನ್ ವೀರ ಆಗಿ ಅದ್ ಯಾವ ದೇಶದ ಮೇಲೆ ದಂಡ ಎತ್ಕೊಂಡು ಹೋಗೋದೈತೆ? ಬಿಡ್ತವನ್ನಿ, ದಂಡೆತ್ತಕ್ ಆಗದೆ ಹೋದ್ರು ಬೆಂಡೆತ್ತೋದನ್ನ ತಡ್ಕೊಳಕ್ಕಾದ್ರೂ ಈರ ಅನ್ಸ್ಕೊಳ್ಳೋದ್ ಬೇಡವ್ರ. ಮುಚ್ಕೊಳ್ಳಲೆ ಬಾಯ. ಬಿಡಿ ಗೌಡ್ರೆ, ಈ ಸಲ ಕೃಷ್ಣನೇ ವೀರ ಅನ್ಸ್ಕೊಂತಾನೆ. ಮುಚ್ಕೊಂಡ್ ನಿಂತ್ಕೊಳ್ಳಲ್ಲಿ. ಆ ಕೃಷ್ಣ ಅಂತಿದ್ದಂಗೆ ಉಷ್ಣಾನ ನನಗೆ ಹಂಗೆ ಹರ್ಕೊಂಡು ಹೊಂಟೋಯ್ತ ತಗೆ. ಹೋದ ವರ್ಷ ಅವ್ನ್ ಗೆದ್ದು ವೀರ ಅನ್ನಿಸ್ಕೊಂಡಿದ್ದಕ್ಕೆ ಜನಗಳ ಮುಂದೆ ಕಮಕ್ ಕಿಮಕ್ ಅಂದೆ ನನ್ನ ಪ್ರೆಸಿಡೆಂಟ್ ಗಿರಿಗೆ ರಾಜೀನಾಮೆ ಬರ್ಕೊಟ್ಟೆ. ಈ ವರ್ಷ ಅವನ್ನ ಸೋಲಿಸ್ಲೇಬೇಕು. ಅದೆಷ್ಟನ್ನ ಖರ್ಚಾಗ್ಬಿಡಿಲ್ಲ, ಈ ಸಟ್ ಹೊಡೆದು ಸೈ ಅನ್ನಿಸ್ಕೊಳ್ಳೇಬೇಕು. ಅದಪ್ಪ ಶೆಡ್ಡು ಅಂದ್ರೆ. ಏನೋ ಇದು ವೀರಭದ್ರ, ಯಂಗ್ ಲೇಡಿನ ಡೆಕೋರೇಟ್ ಮಾಡ್ದಂಗೆ ಊರ್ನ ಡೆಕೋರೇಟ್ ಮಾಡ್ತಾವ್ರಲ್ಲ. ನಾಳೆ ನಮ್ಮ ಊರಿನ ಜಾತ್ರೆ ಅಂದ್ರೆ 6 ವಯಸ್ಸಿಂದ ಹಿಡಿದು 60 ವಯಸ್ಸರು ಎಲ್ಲಾ ಫಿಗರ್ಗಳು ಅಟೆಂಡ್ ಆಗ್ತಾರೆ ಅಂತ ಅರ್ಥ. ಬರುವೆ ಬಿಡ್ತಾರ ಅದಕ್ಕಿಂತ ಹೆಚ್ಚಾಗಿ ವೀರರ ಸ್ಪರ್ಧೆ ಬೇರೆ ಐತೆ ಸ್ಪರ್ಧೆ ಅಂದ್ರೆ ವೀರರು ಕೋಲಿನ ತುದಿಗೆ ಕುಂಕುಮ ಹಚ್ಕೊಂಡು ಆಕಾರದಲ್ಲಿ ಓಡಾಡ್ಬೇಕು ಸಾರ್. ಯಾರ ಕೋಲಿನ ತುದಿಯಾಗಿರೋ ಕುಂಕುಮನ ಇನ್ನೊಬ್ಬ ನನಗೆ ಹಚ್ತಾನೋ ಅವನು ಗೆದ್ದಂಗೆ ಸಾರ್. ಯಾರ ಕುಂಕುಮನ ಹಣೆಗೆ ಇಕ್ಕಿಸ್ಕೊಂತಾನೋ ಅವನು ಸೋತಂಗೆ ಸಾರ್. ನಮ್ಮೂರಿನ ಜಮೀನ್ದಾರು ಗೆದ್ದವನಿಗೆ ವೀರ ಅಂತ ಬಿರುದು ಕೊಟ್ಟು ಅಂಗರಕ್ಷಕನ್ ತರ ಇಟ್ಕೊಂತಾರೆ ಸಾರ್. ಹಂಗೆ 1,000 ರೂಪಾಯಿ ಇನಾಮ್ ಕೊಡ್ತಾರೆ ಸಾರ್. ಒಳ್ಳೆ ಸಿಚುಯೇಷನ್. ಐಡಿಯಾ ಒಳಿತು. ಒಳಿತ ಸರ್? ನೆಕ್ಸ್ಟ್ ನಂಗೆ ಪಳಪಳ ಅಂತ ಒಳಿತು. ಅಲ್ಲಿ ನೋಡು. ನಮ ಸೂರ್ಯಾಯ ಚಂದ್ರಾಯ
ಮಂಗಳಾಯ ಬುಧಾಯ ಚ ಕೂನ್ ಬೆನ್ನು ಅರ್ಚಕ್ರು ಸರ್. ಹೌದು, ನಾನೀಗ ಅವನಿಗೆ ಜಾಡಿಸಿ ಕತ್ತೆ ಒದ್ದಂಗ್ ಒದಿತೀನಿ, ನೀರಲ್ಲಿ ದಬಾರ್ ಅಂತ ಬೀಳ್ತಾನೆ. ಅಯ್ಯಯ್ಯೋ ಪಾಪ ಸರ್. ಹೌದು ಮಾ ಪಾಪ, ಅವನು ಜಾಡ್ಸ್ ಒದ್ದಿದ ತಕ್ಷಣ ಅಯ್ಯಯ್ಯೋ ಅಂತ ಬಡ್ಕೊಂತಾನೆ. ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ, ಪಂಚಾಯತಿ ಕಟ್ಟೆ ಸೇರ್ತಾರೆ. ಆಗ ಈ ಕೆಲಸ ಮಾಡಿದ್ ಯಾರು ಅಂತಾರೆ. ಆಗ ನಾನು ಅಲ್ಕಾ ನನ್ ಮಗ, ಲೋಪರ್ ನನ್ ಮಗ, ಲಫಂಗ್ ನನ್ ಮಗ ಅಂತ ಹೇಳ್ತೀನಿ. ಯಾವ ನನ್ ಮಗ? ದಿವಾನ್ ಮಗ. ಹೌದು. ಆಗ ಅವ್ರ ಗೌರವ ಕುಂದ್ ಎಲ್ಲಿ ಬರುತ್ತೋ ಅಂತ ಸರಕ್ ಅಂತ ಪ್ರೋ ನೋಟ್ ತೆಗೆದು ಲಬಕ್ ಅಂತ ಸೈ ನೋಡ್ದು ಅವ್ರ ಆಸ್ತಿ ನನ್ನ ಹೆಸರು ಬರ್ಕೊಡ್ತಾರೆ. ಹೆಂಗೆ? ಸೂಪರ್ ಸರ್. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಚ ನಿತ್ಯಶ್ಚ ರಾಹುವೇ ಕೇತುವೇ ನಮಃ. ಏನೋ ಇರ್ಭದ್ರ, ಇನ್ನು 500 ಅಡ್ರೆಸ್ ಕೇಳ್ವಲ್ಲೋ. ಕಚ್ಚೆ ಎತ್ಕೊಂಡು ಊರಾಗಿರೋರಿಗೆಲ್ಲ ಏಳ್ಬಿಟ್ಟು ಪತ್ತರಿ ಇರಿ ಸರ್. ಹಂಗಂತೀಯ? ಬನ್ನಿ ಬೇಗ ಬನ್ನಿ, ತೋರಿಸ್ತೀನಿ ಬನ್ನಿ. ಅಗ್ಗೋ, ಊರ್ ಜನ ಎಲ್ಲ ಬರ್ತಾವ್ರೆ. ಲೇ ಇರ್ಭದ್ರ, ನನ್ನ ಪ್ಲಾನ್ ಎಲ್ಲ ಸಕ್ಸಸ್. ಪೇಪರ್ ರೂಪಿನ ರೆಡಿನೇನು? ಬನ್ನಿ ಬನ್ನಿ ನೋಡಿ ಇವ್ರೆ. ಎಸ್, ನಾನೇ. ಇದೇ ಕಾಲಿಂದ ಈ 500ಗೆ ಜಾಡ್ಸ್ ಒದ್ದಿದ್ದು. ನಾನು ಯಾರು ಗೊತ್ತಾ? ನಿನ್ನ ಭಾಗ ದೇವರು. ಇದು ನಿನ್ನ ಪಾದಾನ ಅಲ್ಲ, ಮಹಾವಿಷ್ಣುವಿನ ಮಂತ್ರದಂಡ. ನಾನು 25 ವರ್ಷದಿಂದ ಗೂನು ಬೆನ್ನು ನೋವಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದೆ. ಆದ್ರೆ ನಾನು ನೋಡಿದಿರೋ ಡಾಕ್ಟರ್ ಇಲ್ಲ, ತಗೊಳ್ದಿರೋ ಔಷಧಿ ಇಲ್ಲ, ಮಾಡದಿರೋ ಪೂಜೆ ವ್ರತ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನೀನು ಒಂದು ಸಾರಿ ನನ್ನ ಜಾರ್ಸ್ ಓದದ್ರಿಂದ ನನ್ನ ಗೂನು ಬೆನ್ನು ನೋವೆಲ್ಲ ಹೋಗಿ ಹಾಯ್ ಆಗ್ಬಿಟ್ಟೆ. ಇಂಥ ಪಾಪಾತ್ಮನ ಪಾದ ಅಲ್ಲ ಅಲ್ಲ, ಇಂಥ ಪುಣ್ಯವಂತನ ಪಾದ ಸೋಕಿ ಎಲ್ಲರ ಗೂನು ಬೆನ್ನು ವಾಸಿ ಆಗ್ಲಿ. ವದಿ ಪರಮಾತ್ಮ. ಶಾಂತಿ ಶಾಂತಿ. ಗೂನು ಬೆನ್ನು ಸಂಘದಲ್ಲಿ ಶಾಂತಿ ಇರಬೇಕು, ಐಕ್ಯತೆ ಇರಬೇಕು, ಸಹನೆ ಇರಬೇಕು. ಎಲ್ಲ ಒಬ್ಬೊಬ್ಬರಾಗತ್ತೀರಿ. ಅಮ್ಮ, ಮದುಮಗಳನ್ನ ಕರ್ಕೊಂಡ್ ಬನ್ನಿ. ಇದು ತಾಳಿ ಬಂಧ, ಇದು ಪ್ರೇಮ ಬಂಧ. ಅದಕ್ಕೆ ನಮ್ಮಿಬ್ಬರನ್ನ ನೀವು ಮದುವೆ ಆಗ್ಬೇಕು. ಏನು, ಇಬ್ರು ನಾನು ಮದುವೆ ಆಗೋದಾ? ಕೃಷ್ಣ, ರಾಧಾ ಚಿಕ್ಕ ವಯಸ್ಸಿನಿಂದ ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಿನ್ನನ್ನೇ ಅವಳ ಗಂಡ ಅಂತ ಅವಳ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲೇ ರುಕ್ಮಿಣಿಗೆ ತಾಳಿ ಕಟ್ಟಿದ್ರಿಂದ ಅವಳೇ ನಿನ್ ಹೆಂಡ್ತಿ. ಈಗ ಅವರಿಬ್ರು ನಿನ್ನನ್ನೇ ಪತಿಯಾಗಿ ಪಡಿಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಯಾರಿಗ್ ತಾಳಿ ಕಟ್ತೀಯೋ ಬಿಡ್ತೀಯೋ ಅದನ್ನ ನೀನೇ ನಿರ್ಧಾರ ಮಾಡಪ್ಪ. ಕೃಷ್ಣ, ನಾವಿಬ್ರು ನಿಮ್ಮನ್ನೇ ಮದುವೆ ಮಾಡ್ಕೋಬೇಕು ಅಂತ ಮನಸ್ಪೂರ್ವಕವಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಮಾವಯ್ಯ, ನೀನೀಗ ನಮ್ಮಿಬ್ಬರನ್ನ ಮದುವೆ ಮಾಡ್ಕೋತೀಯ ಇಲ್ವಾ? ಅಯ್ಯೋ, ನೀನೇ ನಮ್ಮನ್ನ ಮದುವೆ ಮಾಡ್ಕೊಳ್ಳೋದು? ನಾವೇ ನಿಮ್ಮನ್ನ ಮದುವೆ ಆಗ ನಡಿ. For more updates, like, comment, subscribe to our channel.